ಸದಾ ಪ್ರಿಯತಮಂ ಮನಸಂಗಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಮಾನ್ ಗುಣಂ ಚೈವ ವಿಶೇಷತೋ ಮೇ ಪರಾಕ್ಷರಿತ್ಯಾ ವ್ಯಾಖ್ಯಾಯ ಕರೋಮಿ ಓಂ ತಾತೋ ಪ್ರಾಮಾಣ್ಯತೆಯನ್ನು ಯಥಾರ್ಥವಾಗಿದ್ದರೆ ಅದೇ ಪ್ರಮಾಣ, ಅದು ಸ್ವತಃ ಪ್ರಮಾಣ ಪ್ರಾಮಾಣ್ಯವಾದ ಅದರ ಜ್ಞಾನಾರ್ಥೇ ನಚ ಫಲತ್ವಂ ವಕ್ತವ್ಯ ತೃಣಾದಿದರ್ಶನೆ ಕಿಂಚ ಫಲವತ್ವಂ ನಿಗದ್ಯತೆ ಸುಖದುಃಖಾದಿಕಂ ಕಿಂಚಿತ್ ಕೃತಾವತಿ ದೃಶ್ಯತೆ. ಪ್ರಾಮಾಣ್ಯಂ ಫಲವತ್ವಂ ಚ ಅಸ್ಮಾಭಿಃ ಪ್ರಾಮಾಣ್ಯಮಿತಿ ವಿವಕ್ಷಿತಂ. ಇದು ಇದಾಗೆ ಬರ್ತದಲ್ಲ, ಎಲ್ಲ ಇವತ್ತು ಅನುವಾದಗಳು ಫಲವತ್ವಂ ಚ ಅಸ್ಮಾಭಿಃ ಪ್ರಾಮಾಣ್ಯಮಿತಿ ವಿವಕ್ಷಿತಂ. ಬಹಳ ಮುಖ್ಯವಾದ ಇನ್ನೊಂದು ಅಂಶ. ನ ಚ ಅಫಲತ್ವಂ ವಾಸ್ತವ್ಯಂ ಸ್ವಪ್ನಸ್ಮೃತಿ ಅನುವಾದಯೋ. ಸ್ಮೃತಿಗೆ ಏನು ಫಲ ಇಲ್ಲ, ಅನುವಾದಗಳೇ ಏನು ಫಲ ಇಲ್ಲ, ಆದ್ದರಿಂದ ಪ್ರಮಾಣ ಅಲ್ಲ ಅದು ಹೇಳ್ತಾರೆ. ಪ್ರಾಮಾಣ್ಯಕ್ಕೂ ಫಲಕ್ಕೂ ಸಂಬಂಧ ಇಲ್ಲ. ಗೊತ್ತಾಯ್ತಾ? ವಸ್ತು ಇದೇ ಅಷ್ಟೇ ಪ್ರಶ್ನೆ, ಬೇಕೋ ಇರೋ ಪ್ರಶ್ನೆ ಅಲ್ಲ, ಇದೆಯೋ ಇಲ್ವೋ ಅಂತ ಹೇಳಿ ಈಗ ಪ್ರಾಮಾಣ್ಯ ಆಗಲಿಕ್ಕೆ ಏನಿದೆ ಸಾಕು, ಪ್ರಮಾಣ ಅಷ್ಟೇ ಹೊರತು ಅದ್ರ ಉದ್ಯೋಗ ಇರೋ ಪ್ರಶ್ನೆ ಅಲ್ಲ. ಗೊತ್ತಾಯ್ತಾ? ನಾವೇನು ಮಾಡ್ತೇವೆ, ಈಗ ಗುಳ್ಳೆ ನೋಡ್ತೇವೆ, ತಿಳಿದು ಹೋಗ್ತೇವೆ, ಅದು ಪ್ರಯೋಜನ. ಅದೇ ರೀತಿಯಲ್ಲಿ ಯಾವುದೋ ಹಣ್ಣು ತಗೊಳ್ತಾನೆ ತಗೊಳ್ತಾರೆ, ಅದರಿಂದ ಉಪಾದೇಯ ಇದೆ. ಆದರೆ ಇದು ಅದು ಹೇಳೋದಿಲ್ಲ, ಕಣ್ಣು ಹೇಳೋದಿಲ್ಲ, ಅದೆಲ್ಲ ಕೂಡ ಕಿವಿಯೆಲ್ಲ ಹೇಳೋದಿಲ್ಲ. ಒಳಗಿನ ಜೀವ ಅದನ್ನೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ರೀತಿ ಅರ್ಥ ಮಾಡ್ಕೊಂಡ್ರೆ ಕೆಟ್ಟದಲ್ಲಿ ಯಾರು ಮಾಡ್ತಾನೆ ಇರಲಿಲ್ಲ, ಒಳ್ಳೆಯದನ್ನು ಯಾರು ಬಿಡ್ತಾನೆ ಇರಲಿಲ್ಲ. ಅದಲ್ಲ. ಸೊ ಯಾವುದೇ ಪ್ರಮಾಣದ ಉದ್ದೇಶ ಏನು ಹೇಳೋದಲ್ಲ, ವಸ್ತುಸ್ಥಿತಿ ಹೇಳೋದು ಅಂತ ಹೇಳ್ತಾರೆ. ಫಲವತ್ವವನ್ನು ಶಾಸ್ತ್ರವಾಗಿ ಪ್ರಾಮಾಣ್ಯವಾಗಿ ವಿವಕ್ಷಿತ. ಪ್ರಮಾಣ ಅಂತ ನಾವು ಕರೆದಿಲ್ಲ. ಯಾತಕ್ಕೆ? ತೃಣಾದಿ ದರ್ಶನೆ ಕಿಂಚ ಫಲವತ್ವ ನಿಗದ್ಯತೆ. ಕಾಯಿಲೆ ಹೋಗ್ತಾ ಇರ್ತಾರೆ, ಮುಳ್ಳನ್ನು ಹೇಳಿಲ್ಲ ಆಚಾರ್ಯರು, ಹಣ್ಣನ್ನು ಹೇಳಿಲ್ಲ, ತೃಣ ಅಂತ ಹೇಳಿರ್ತಾರೆ. ತೃಣ ಏನು ಮಾಡ್ತೀನಿ ನಾವೀಗ? ತೃಣ ಅಂತ ನೋಡ್ತೇವೆ ಅಷ್ಟೇ ಹೊರತು ಅದು ತಗೊಳ್ಳೋದಲ್ಲ, ಬಿಡೋದಲ್ಲ, ಸುಮ್ಮನೆ ಹೋಗ್ತಿರ್ತಾರೆ. ಅದರಿಂದ ಫಲವತ್ವ ಆಗೋದಕ್ಕೂ ಪ್ರಾಮಾಣ್ಯಕ್ಕೂ ಸಂಬಂಧ ಇಲ್ಲ. ದೇವರಿದ್ದಾರೆ, ಎಷ್ಟೇ ತಿಳ್ಕೊಂಡು ಹಾಗೆ ಹೋಗ್ತಿರ್ತಾರೆ. ಈಗ ಎಲ್ಲ ಫಲಗಳು ದೇವರಿದ್ದರೂ ಕೂಡ ಯಾಕೆ ಹೋಗ್ತಾರೆ ಅವನಿಗೆ ಅಂದರೆ ಅದು ಸ್ವರೂಪದಲ್ಲಿದೆ. ಯಾವ ಹೇಳೋದಲ್ಲ, ಅದು ಪ್ರಮಾಣದಿಂದ ಪ್ರಮಾಣದ ಸಿದ್ಧವಾದ ವಿಚಾರ ಅಲ್ಲ. ಗೊತ್ತಾಯ್ತಾ? ಅವನೇ ಯೋಚನೆ ಅಷ್ಟೇ. ಅಂದರೆ ಇದನ್ನೇ ಅರ್ಥ ಮಾಡಿಕೊಂಡು ನಮಗೀಗ ಮಾತಿದೆ, ಪ್ರಯೋಜನ ಇದೆ. ಅದೇ ನೀರು ಕುಡಿಬೇಕಾಗಿದೆ, ನೀರು ಬಂತ ಬರಲಿ, ನೀರಿದ್ದರೆ ಬೇಡನೂ ಇರುತ್ತೆ. ಈಗ ಇಲ್ಲ ಹೊತ್ತು ಬೇರೆ ಹೋದ್ರೆ ಬರೋದಿಲ್ಲ, ಖುಷಿ ಹೋಗುತ್ತೆ. ಎಂದು ಕೂಡ ಫಲಕ್ಕೂ ಪ್ರಾಮಾಣ್ಯಕ್ಕೂ ಸಂಬಂಧ ಇಲ್ಲ. ಅದು ಯಾರಿಗೆ ಸೇರಿರ್ತದೋ ಆಯಾ ರೀತಿ ಸೇರಿರ್ತದೆ, ಇದು ಸೇರಿಲ್ಲ. ಎಲ್ಲರ ಕಂಡು ಒಂದೇ ಪದಾರ್ಥ ನೋಡಿದ್ರು ಕೂಡ ಫಲ ಒಂದೇ ರೀತಿ ಇರೋದಿಲ್ಲ. ಪ್ರಾಮಾಣ್ಯಕ್ಕೂ ಫಲಕ್ಕೂ ಗಂಟಿಸಿದ್ರೆ ಅದೇ ಫಲ ಕೊಡಬೇಕಾಗಿದೆ. ಆ ಪ್ರಶ್ನೆ ಫಲ ಹೇಳುತ್ತೆ, ಸಿದ್ಧ ವಸ್ತು ಹೇಳೋಷ್ಟೇ. ಅದೇ ಕಾರ್ಯತಾವ ಅಂದ್ರೆ ಅದೇ ಕಾರ್ಯತಾವ ನಿರಾಕರಣೆ ಮಾಡ್ತಾ ಇದ್ದಾರೆ. ಅಲ್ಲ, ಆ ಪ್ರಾಮಾಣ್ಯ ಕೆಲಸ ಆಗಬೇಕದು, ಆಗಲಿಲ್ಲ ಅಷ್ಟೇ. ಗಮ್ಯ ಪ್ರಯೋಜನ ಇದೆ ಅಲ್ಲ, ಅದು ಪರೀಕ್ಷೆ ಮಾಡ್ತಿದ್ದೇನೆ. ಬೆಂಕಿ ಅಂದರೆ ಸುಡಬೇಕಷ್ಟೆ, ಸುಟ್ಕೊಳ್ಳೋ ಉದ್ದೇಶ ಅವನಿಗಿಲ್ಲ. ಮೈ ಕೊರಿತಾ ಇದೆ, ಅದು ಬೆಂಕಿ ಅಂತ ಕರೀಲಿಕ್ಕಾಗತ್ತಾ? ಅದು ಬೇರೆ. ಬೆಂಕಿ ಅಲ್ಲ ಅಂತ ಹೇಳಿದ್ರೆ ಪ್ರೂಫೇ ಹೊರತು ಅದು ಇದು ಪ್ರಮಾಣ ಅಲ್ಲ ಅಂತಲ್ಲ. ಪ್ರಮಾಣ ಅಂದರೆ ವಸ್ತು ಇದೆಯಲ್ಲೂ ಅಷ್ಟೇ. ಅವ್ನು ಹೇಳೋದೇನು, ವೇದ ಹೇಳುತ್ತೆ. ಆ ರೀತಿ ಮಾಡಿದರೆ ಫಲ ಆಗ್ತಾ ಇಲ್ಲ. ಯಾರು ನಂಬಿಬೇಕಾದ ಫಲ ಅಲ್ಲ, ಅದು ಹೇಳಿದ ಫಲ ಆಗಬೇಕು. ಈ ಸೂಕ್ತ ಹೇಳಿದರೆ ಇಷ್ಟಪಡ್ತೀರೋ ಬಿಡ್ತೀರೋ ಏನಾಗಬೇಕದು ಫಲ ತೋರಿಸ್ಬೇಕು. ತೋರಿಸ್ತಾ ಇಲ್ಲ, ಆದ್ದರಿಂದ ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಅದು ಅವನ ಆರ್ಗ್ಯುಮೆಂಟ್ ಸರಿ ಅದು. ಆದರೆ ತಪ್ಪಿರೋದು ಅಲ್ಲಲ್ಲ, ವೇದದಲ್ಲಿ ತಪ್ಪಿಲ್ಲ, ಇದು ಇದರಲ್ಲಿ ನಿನ್ನಲ್ಲೇ ತಪ್ಪಿದೆ ಅಂತ ಹೇಳಿದ್ರು ಅಷ್ಟೇ. ಇದು ಹಾಗಲ್ಲ, ಬಾಳೆಹಣ್ಣು ನೋಡಿದಾಗ ತಿನ್ನಬೇಕು ಅನ್ನಿಸ್ತು, ಎಲ್ರಿಗೂ ಅನಿಸ್ಬೇಕಾಗಿಲ್ಲ. ಗೊತ್ತಾಯ್ತು? ಕೆಲವು ಎಷ್ಟೋ ಪದಾರ್ಥ ಅಲರ್ಜಿ ಇದೆ ಕೆಲವರಿಗೆ. ಅಲರ್ಜಿ ಯಾರಿಗೆ ಇರಲೇಬಾರ್ದಾಗಿತ್ತು. ಪ್ರಯೋಜನನೇ ಆಗಿದ್ದಿದ್ರೆ ಎಲ್ಲರಿಗೂ ಒಂದೇ ಫಲ ಸಿಗಬೇಕಾಗಿತ್ತು. ಕಾರ್ಯತಾವಾದ ನಿರಾಸ ಅಂದರೂ ಒಂದೇ, ಇದು ನಿರಾಸ ಅಂದರೂ ಒಂದೇ. ತೃಣಾದಿತಾನೇ ಕಿಂಚ ಫಲವತ್ವಂ ನಿಗತ್ಯ. ಆಚಾರ್ಯ ದೃಷ್ಟಾಂತ ಕೊಟ್ಟಿದ್ದಾರೆ. ಇಯಂ ಮಾತಾ, ನಿನಗೆ ಇವಳು ತಾಯಿ, ಅಯಂ ಪಿತ, ಇವನ ತಂದೆ. ಅಲ್ಲಿ ಏನು ಮಾಡುತ್ತೋ, ತಂದೆ ತಾಯಿ ಹೌದು,
ಮಗು ಬೇಕಾದಾಗ ಏನು ಮಾಡುತ್ತೆ ಅದು ಹೋಗುತ್ತೆ, ಬೇಡದ್ರೆ ಬಿಟ್ಬಿಡುತ್ತೆ ಅಷ್ಟೇ ಹೊರತು ಪ್ರಮಾಣ ಹೌದಲ್ಲ ಅಂತ ಹೇಳೋದು ಅಷ್ಟೇ ಹೊರತು ಬೇರೆ ಅಲ್ಲ. ಸುಖ ದುಃಖಾದಿಕಂ ಕಿಂಚಿತ್ ಸ್ಮೃತಾವಪಿ ದೃಶ್ಯತೆ. ಆ ಶ್ರುತಿಯಲ್ಲೂ ಕೂಡ ಸುಖ ದುಃಖ ಪ್ರಯೋಜನ ಇಲ್ಲ ಅಂತ ಹೇಳಬೇಡ, ಸುಖ ದುಃಖಾದಿಗಳಿದೆ. ಒಳ್ಳೆಯದನ್ನು ನೆನೆಸ್ಕೊಂಡ ಖುಷಿ ಆಯಿತು, ಕೆಟ್ಟ ತಪ್ಪಾಯಿತು. ನೀನು ಹೇಳೋ ಪ್ರಕಾರ ನೋಡಿದ್ರು ಕೂಡ ಆ್ಯಕ್ಚುಲಿ ಆಗೋದು ಬಿಡೋದು ಸಂಬಂಧ ಇಲ್ಲ. ನೀನೇ ಬೇಕಾದರೆ ಎಲ್ಲ ಸ್ಮೃತಿ ಒಂದೇ ಫಲ ಕೊಡುತ್ತಾ? ಕೆಲವು ಸ್ಮೃತಿಯನ್ನು ಇಷ್ಟಪಡೋದಿಲ್ಲ, ಇವು ನೆನೆಸ್ಕೋಬೇಕು ಬೇಕೇ ಇಲ್ಲ, ಭಾಳ ನೆನೆಸ್ಕೊಂಡ್ರೆ ಗಾಬರಿ ಆಗುತ್ತೆ ಅಂತ. ಆದ್ದರಿಂದ ನೀನು ಬೇಕಾದ ಪ್ರಯೋಜನ ಇದೆ, ಆದರೆ ಅದಕ್ಕೂ ಪ್ರಯೋಜನಕ್ಕೂ ಗಂಟು ಹಾಕ್ಲಿಕ್ಕೆ ಹೋಗಬೇಡ ಅಷ್ಟೇ. ಸುಖ ದುಃಖಾದಿಕಂ ಕಿಂಚಿತ್ ಸ್ಮೃತ. ಇವತ್ತು ಫಸ್ಟ್ ಟೇಬಲ್ ನೋಡ್ತಾರೆ, ಎಲ್ಲರೂ ಹೋಗ್ಬೇಕು, ನೋಡ್ಕೊಂಡು ಹೋಗ್ಬೇಕು, ಅದಕ್ಕೆ ಟ್ರೈನ್ ನೋಡ್ಕೊಂಡು ಹೋಗ್ಬೇಕಾ? ಪೇಪರ್ ಬಂದಿದ್ದೆಲ್ಲ ಮಾಡ್ತಾನಾ? ಮಾಡೋದಿಲ್ಲ. ಎಷ್ಟು ಕಡಿಮೆ ಕೊಡ್ತೀವಿ ಅಂದ್ರೆ ಕಡಿಮೆ ಬೇಕಿಲ್ಲ, ಎಷ್ಟು ಕಾಟ್ಲಿ ಆದರೂ ಬೇಕು ಅವನಿಗೆ. ಅರ್ಥ ಆಯ್ತಾ? ಬೇಕಾದ್ಮೇಲೆ ಮಾಡ್ಕೊತಾನೆ ಅಷ್ಟೇ ಹೊರತು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಚ ಪರಿಚ್ಛೇದ ಕಾರ್ಯೇವ ಪ್ರಮಾಣಾನಿ ಚ ಪ್ರಮ ಸುಖ ದುಃಖಾದಿಕಂ ಕಿಂಚಿತ್ ಸ್ಮೃತಾವಪಿ ದೃಶ್ಯತೆ. ಅಂದರೆ ಒಟ್ಟಿನ ಮೇಲೆ ನಿನ್ನ ಪ್ರಕಾರ ಯೋಚನೆ ಮಾಡಿದರೂ ಕೂಡ ಸ್ಮೃತಿ ಮತ್ತು ಅನುವಾದಗಳನ್ನು ಏನಂತ ಹೇಳಬಾರದು? ಅಪ್ರಮಾಣ ಅಂತ ಕರೀಲಿಕ್ಕೆ ಹೋಗಬಾರ್ದು. ಕರೆದು ಬಿಟ್ಟಿದ್ದಾರೆ ಈಗಾಗಲೇ, ಅದು ತಿದ್ಕೋಬೇಕಿತ್ತು, ತಿದ್ಕೊಳ್ಳೇ ಇಲ್ಲ ಕೊನೆಗೆ. ಸುಖ ದುಃಖಾದಿಕಂ ಕಿಂಚಿತ್ ಸ್ಮೃತಾವಪಿ ದೃಶ್ಯತೆ ನ ಪರಿಚ್ಛೇದ ಕಾರ್ಯೇವ ಪ್ರಮಾಣಾನಿ ಚ ಪ್ರಮ ನಿರ್ದೋಷಾಕ್ಷೋದ್ಭವತ್ವಂ ಹಿ ಯತ್ರ ಪ್ರತ್ಯಕ್ಷವಿತಿ ಗೀಯತೆ. ನಚ ಪರಿಚ್ಛೇದ ಕಾರ್ಯೇವ ನಚ ಪರಿಚ್ಛೇದ ಕಾರ್ಯೇವ ಪ್ರಮಾಣಮಿತಿ ಚ ಪ್ರಮ. ಇದು ಪ್ರಮಾ ಅಂದರೆ ಪ್ರಮಾಣ ಆಗುತ್ತೆ ಹೊರತು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ನಿರ್ದೋಷ ಈಗ ಪ್ರತ್ಯಕ್ಷ ಅನುಮಾನ ಆಗವ. ಇಷ್ಟೊತ್ತೇನು ಹೇಳಿದಾಗಾಯ್ತು? ಈಗ ಪ್ರಮಾಣದ ಲಕ್ಷಣ ಹೇಳಿದ, ಪ್ರಮಾಣದ ಲಕ್ಷಣ ಹೇಳಿಬಿಟ್ಟು ಮುಂದೆ ಏನು ಮಾಡಬೇಕು? ವಿಭಾಗ ಮಾಡಬೇಕು. ವಿಭಾಗ ಏನಂತ ಮಾಡಬೇಕು? ಅಲ್ಲ, ಅದು ಮುಗಿದೋಯ್ತು. ಅದು ಒಂದು ಕ್ಲಾಸಿಗೆ ಪ್ರಮಾಣ ಏನದು? ಅನುಪ್ರಮಾಣ, ಕೇವಲ ಪ್ರಮಾಣ, ಅದು ಮುಗೀತು. ಈಗ ಹೇಳಬೇಕಾದ್ದೇನೆಂದರೆ ಪ್ರತ್ಯಕ್ಷ ಪ್ರಮಾಣ ಎಷ್ಟು ವಿಧ? ಪ್ರಮಾಣ ಮೀನ್ಸ್ ಅನುಪ್ರಮಾಣ, ಕೇವಲ ಪ್ರಮಾಣ ಆಗೋಗ್ಬಿಟ್ಟಿದೆ. ಅನುಪ್ರಮಾಣಗಳೆಷ್ಟು? 3: ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರತ್ಯಕ್ಷ ಅಂದ್ರೇನು? ನಮ್ಮ ಮೊದಲೇ ಹೇಳಿದ್ರು, ನಾವು ತಿಳ್ಕೊಂಡ್ರೆ ಪ್ರತ್ಯಕ್ಷ ಅಲ್ಲ, ಕಣ್ಣು ಮಾತ್ರ ಪ್ರತ್ಯಕ್ಷ ಅಂತ ತಿಳ್ಕೊಂಡಿರೋದು ಅಲ್ಲ. ಅದು ಅಕ್ಷಿ, ಅದು ಅಕ್ಷ ಅಲ್ಲ, ಅಕ್ಷಿ. ಅಕ್ಷಿ ಅಂದ್ರೇನು? ಕಣ್ಣು. ಅಕ್ಷಿ ಒಂದೇ ಪ್ರಮಾಣ. ಪ್ರತ್ಯಕ್ಷ ಅಕ್ಷ ಅಂದರೆ ಇಂದ್ರಿಯ, ಅಕ್ಷಿ ಅಂದರೆ ಕಣ್ಣು. ಅಕ್ಷ ಅಂಬುದು ಜನರಲ್ ನೇಮ್, ಕಣ್ಣು ಅಂಬುದು ಸ್ಪೆಸಿಫಿಕ್ ನೇಮ್. ಆದರೆ ಇಂದ್ರಿಯಗಳು ಅಷ್ಟೂ ಪ್ರಮಾಣನೇ. ಯಾವ ಇಂದ್ರಿಯಗಳು? ಜ್ಞಾನ ಕೊಡೋ ಇಂದ್ರಿಯಗಳು. ಉಳಿದ ಇಂದ್ರಿಯ ಪ್ರಮಾಣ ಅಲ್ಲ. ಯಾಕೆ? ಜ್ಞಾನ ಕೊಡೋವಿಲ್ಲವು, ಜ್ಞಾನ ಕೊಡೋದಿಲ್ಲ. ಸುಖ ದುಃಖ ಹೇಳಬೇಕು. ಏನಂತ ಹೇಳಿದ್ದಾರೆ? ಪ್ರಮಾಣ ಬಂದು ನೆನಪಿದೆಯಾ? ಏನು ಯಾವುದು ಹೇಳು? ರೂಪಾದಿಗಳ ಜ್ಞಾನಕ್ಕೆ ಕಣ್ಣು ಮೊದಲಾದವುಗಳ ಕಾರಣ. ಆದರೆ ಇದಕ್ಕೇನು? ಸ್ಮೃತಿಗೆ ಯಾವುದು ಕಾರಣ? ಮತ್ತೆ ಹೇಳಿ, ಮಾನಸ ಪ್ರತ್ಯಕ್ಷಜ ಸ್ಮೃತಿ. ಮರ್ತೋಗ್ಬಿಡ್ತಾವೆ. ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಮನಸ್ಸಿನಿಂದ ಬರುತ್ತೆ. ಮನಸ್ಸಿಗೆ 2 ಕೆಲಸ ಇದೆ. ಒಂದು ಕೆಲಸ ಎಲ್ಲ ಇಂದ್ರಿಯಗಳಿಗೆ ಕನೆಕ್ಟ್ ಮಾಡಿಬಿಟ್ಟು ಜ್ಞಾನ ಕೊಡೋದು. ಇನ್ನೊಂದೇನು? ಸ್ವಾತಂತ್ರ್ಯೇಣ ಸ್ಮರಣ ಸಾಧನಂ ಮನಃ. ಸ್ಮರಣೆ ಎಂಬುದು ಯಾವ ಇಂದ್ರಿಯಕ್ಕೂ ಬರೋದಿಲ್ಲ, ಅದು ಇಂದ್ರಿಯ ಜಡ. ಗೊತ್ತಾಯ್ತಾ? ಮನಸ್ಸು ಇದಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಅದೇನು ಹೇಳುತ್ತೆ? ಸ್ಮೃತಿ ಅದನ್ನು ಕೊಡೋದು. ಸ್ಮೃತಿ ಅದಕ್ಕೆ. ಅರ್ಥ ಆಯ್ತಾ? ಸನ್ನಿಕರ್ಷ ಯಾವುದು ಅದಕ್ಕೆ? ಸನ್ನಿಕರ್ಷ. ಈ ಕಣ್ಣಿಗೆ ಇದಕ್ಕೇನು ಸನ್ನಿಕರ್ಷ? ಸಾಕ್ಷಾತ್ ರಶ್ಮಿ ದ್ವಾರ ಸನ್ನಿಕರ್ಷ ಅಂತ ಹೇಳಿದ್ದೆ. ಅವ್ರು ಏನೆಲ್ಲ ಹೇಳ್ತಾರೆ ಇಷ್ಟು ಸಿದ್ಧಾಂತ. ಮನಸ್ಸಿಗೆ ಯಾವ ಸನ್ನಿಕರ್ಷ ಆಗಿದೆ? ಸಂಸ್ಕಾರ. ಸಂಸ್ಕಾರ ಅಂತ ಹೇಳೋದು. ಸಂಸ್ಕಾರನೇ ಅದಕ್ಕೆ ಕಾರಣ. ನೋಡಿ, ತಲೆಯಲ್ಲಿ ಕೂತಿದ್ದಲ್ಲ ಅದು. ಸಂಸ್ಕಾರ ಇಲ್ದವ್ರು ಮತ್ತೆ ಮರ್ತು ಬಿಡ್ತಾನೆ. ಸಂಸ್ಕಾರ ಉಳಿದು ಸಂಸ್ಕಾರ ಇಲ್ಲಿರುತ್ತೆ ಯಾವಾಗಲೂ ಮನಸ್ಸೊಳಗೆ ಪ್ರಿಸರ್ವ್ ಆಗಿ. ಹೌದು ಹೌದು, ಅದು ಇದನ್ನ ನೋಡಿ ಕೊಟ್ಟಿರೋದು ಅವರು. ಇದನ್ನೆಲ್ಲ ನೋಡಿ ಹೇಳಿದ್ದಾರೆ ಆಚಾರ್ಯ, ಎಲ್ಲ ಹೇಳಿಬಿಟ್ಟಿದ್ದಾರೆ. ಗಂಭೀರ ಯಾವಾಚ ವಿಕ್ಷಿಪ್ತ ವರ್ಣಿತ. ಅವರ ಮಾತು ಗಂಭೀರ, ಮತ್ತು ಒಂದೇ ಕಡೆ ಅವ್ರು ಹೇಳೋದಿಲ್ಲ. ಆ ಕೆಲಸ ನಾವು ಮಾಡಿದ್ದೇನೆ ಅಷ್ಟೇ. ಅದೇ ಹೇಳ್ತಿರೋದು ಈಗ. ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಎಲ್ಲ ಇದರಲ್ಲೇ ಬರೋದು. ಅದಕ್ಕೆ ಲವಿಲಕ್ಷಣಾತ್ಮಾಧಿಕರಣ ತುಂಬ ಮುಖ್ಯವಾದ ಅಂಶ. ಯಾಕಂದ್ರೆ ಅವ್ರು ಏನು ಶುರು ಮಾಡಿದ್ವಿ? ಆ ಯುಕ್ತಿಯಿಂದ ಕಂಡು ಮಾಡ್ಲಿಕ್ಕೆ ಬಂದ ಪಾಶುಪತ ಮತ ಇಲ್ಲ. ಹಾಗಲ್ಲ, ಪ್ರಮಾಣ ಹೀಗಿದೆ ನೋಡು ಅಂತ ಹೇಳಿದ ಮೇಲೆ ಎಷ್ಟೋ ದಿನ ತಲೆಯಲ್ಲಿ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಅಂತ ತೆಗೆದುಹಾಕಿಬಿಡ್ಬೇಕು. ಅದೇ ಹೇಳಲಿಲ್ಲ, ತಿರುಪತಿ ಹೋಗಿ ಬಂದೆ, ಆಕ್ಸಿಡೆಂಟ್ ಆಯಿತು, ಹೋಗಿಬಿಟ್ಟ. ಫಲ ಪ್ರಯೋಜನ ಇಲ್ಲ. ಏನು ಮುಖ್ಯ ಅಲ್ಲಿ? ಈಗ ತಿರುಪತಿ ಹೋಗಿ ಫಲ ಇದೆಯಲ್ಲೋ ಅಂತ ಕೆಲಸ ಕೆಟ್ಟದಾಗತ್ತಾ? ಆಗೋದು. ಆಯ್ತಲ್ಲ ಅಂದರೆ ಅದಕ್ಕೆ ಕಾರಣ ಅಲ್ಲ, ಇವ್ರ ಕಡೆಯಿಂದ ಕಾರಣ. ಇವಂದೇನೋ ಕಾರಣ ಇದೆ, ಅದು ನೋಡಿದ ಫಲದಿಂದ ಸ್ವಲ್ಪ ದರ್ಶನ ಆದ್ಮೇಲೆ ಹೋದ, ಅದು ಪುಣ್ಯ. ಆ ರೀತಿ ಅರ್ಥ ಮಾಡಬೇಕು. ಎಲ್ಲಿ ಪ್ರೂವನ್ ಕೇಸೋ
ಅರ್ಥ ಆಯ್ತಾ? ಬೇರೆ ಹುಡುಕ್ಬೇಕು. ಬೇರೆ ಕಡೆ ದೈಟ್ ಇದೆ ನಮ್ಮ ಮನೇಲಿ ಇಲ್ಲ ಅಂದರೆ ಇಲ್ಲೇ ಡಿಫೆಕ್ಟ್ ಇದೆ ಅಂತ ಅರ್ಥ. ಬೇರೆ ಕಡೆ ಹುಡುಕ್ಬಾರ್ದು. ಎಲ್ಲ ಸರಿ ಇದ್ರು ಬರೋ ಅಲ್ಲಿ ಹೋಗಿದೆ ಅಂತ ಅರ್ಥ. ಹುಡುಕೋದು ಕೂಡ ಮೇಲೆ ಏನು ಮಾಡ್ತಾರೆ, ಹುಡುಕೋದೆಲ್ಲ ದೇವ್ರ ಮೇಲೆ ಹಾಕಿಬಿಡ್ತಾರೆ ಫಸ್ಟ್. ಏನೋ ಕೈ ಕೊಡ್ತಾರೆ, ದೇವ್ರ ಕೈ ಕೊಟ್ಟ ಅಂತ ಹಾಗೆ ಹುಡುಕ್ಬಾರ್ದು. ಒಂದು ನಿಷ್ಠೆ ಆಗಿಬಿಟ್ಟಿದೆ. ದೇವ್ರ ನಿರ್ದೋಷ ಅಂತ ತಿಳ್ಕೊಂಡಿದ್ರೆ ಏನು ಉಪಯೋಗ ಅಂದರೆ, ನೀವು ಬೇರೆ ಕೆಟ್ಟದಾದರೂ ದೇವರು ಮಾಡಿದ್ದಾನೆ ಅಂತ ಹೇಳಬಾರದು. ನಾವು ದೇವ್ರು ಬೈತಾ ಇರೋದು ನಿರ್ದೋಷ ಅದು ಶ್ಲೋಕ ಹೇಳ್ತಿರೋದೇ ಕೆಲಸ. ನಾರಾಯಣ ಗುಣೇಶ್ವರು ಹೇಳಿದ್ದೆ ಶ್ಲೋಕಕ್ಕೂ ಅರ್ಥಕ್ಕೆ ಸಂಬಂಧನೇ ಇಲ್ಲ. ಆ ಕಡೆ ಯೋಚನೆ ಮಾಡಬೇಡ. ಗೊತ್ತಾಯ್ತಾ? ಯಾಕೆ? ಪ್ರೂವನ್ ಕೇಸ್ ಅದು, ಗುಣಪೂರ್ಣ. ಆ ದೋಷ ಇದೆ ಈಗ ಕೆಲಸದ ದೋಷ ಅಂತೂ ಇದೆ. ಈಗ ಯಾರ ಮೇಲೆ ಹಾಕ್ಬೇಕಂತ ಪ್ರಶ್ನೆ ಬಂದರೆ ನಮ್ಮ ಮೇಲೆ ಹಾಕ್ಕೋಬೇಕೆ ಹೊರತು ಬೇರೆ ಅಲ್ಲ. ಇನ್ನು ಗುಣ ಇದೆ, ಯಾರೆಲ್ಲ ಗುಣಪೂರ್ಣ, ನಮ್ಮ ಗುಣ ಅಲ್ಲದು. ಆ ಗುಣ ಇರ್ಬೋದು, ಗ್ರಹಿಸೋದು ಯಾರು? ಅವನು ಗುಣಪೂರ್ಣನಾಗಿರ್ಬೇಕಲ್ಲ. ಆದ್ದರಿಂದ ಗುಣಪೂರ್ಣನಾಗಿದ್ದಾನೆ. ನಿತ್ಯದ ಪ್ರತಿ ಕ್ಷಣದಲ್ಲೂ ಕೂಡ ಏನಾಗಬೇಕದು ಅನುಭವ ಉಲ್ಟಾ ಬಲ್ಟ ಆಗಿಬಿಡುತ್ತೆ. ಕೆಟ್ಟದ್ದೆಲ್ಲ ದೇವ್ರ ಮೇಲೆ ಹಾಕೋದು, ಒಳ್ಳೆದ್ದೆಲ್ಲ ತನ್ನ ಮೇಲೆ ಹಾಕೊಳ್ಳೋದು. ಅದರಿಂದ ಪಾಪ ವೃದ್ಧಿ ಆಯ್ತಾ ಹೊರತು ಪುಣ್ಯಕ್ಕೆ ಅವಕಾಶನೇ ಇರೋದಿಲ್ಲ. ಪ್ರಾಕೃತ ನಮ್ಮದು ಸಾಮಾನ್ಯಗೊಂದು ಕಾಮನ್ ಸೆನ್ಸ್ ಇದೆ, ಗೊತ್ತಾ? ಸರಿಯಾಗಿ ಬರೆದ ಹುಡುಗ ಬುದ್ಧಿವಂತ ಅಂತ ಹೇಳ್ತಾರೆ. ಮೇಷ್ಟ್ರು ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ದಾನೆ ಅದನ್ನು ಹೇಳ್ತಾರೆ. ಯಾರೋ ಗೊತ್ತಿಲ್ಲ, ಗೊತ್ತಾಗಬಾರ್ದು ಕೂಡ ಇವರಿಗೆ. ಅದೇ ರೀತಿಯೇ ಒಬ್ಬ ಹುಡುಗ ಫೇಲ್ ಆಗಿದ್ದಾನೆ. ಸಾಮಾನ್ಯ ಯಾರನ್ನ ಬೈತಾರೆ? ಫಸ್ಟು ಹುಡುಗನ ಬೈತಾರೆ. ಅವ್ನು ಸರಿ ಅಂತ ಹೇಳಿದ್ರೆ ಮೇಷ್ಟ್ರನ್ನ ಬೈಬೇಕು. ಹುಡುಗ ಇಲ್ಲಿ ಹುಡುಕ್ತಾರೆ ದೋಷ ಯಾವಾಗ. ಆ ದೃಷ್ಟಿಯಲ್ಲಿ ಇವನು ಹುಡುಗ ಅವನು ವ್ಯಾಲ್ಯೂನ ದೋಷ ಸಾಮಾನ್ಯ ಹುಡುಕಬಾರದು. ಇಲ್ಲಿ ಮೋಸ ಆಗೋದಿದೆ, ಆದರೆ ದೇವರ ಸರ್ಕಾರದಲ್ಲಿ ಆಗೋದಿಲ್ಲ. ದೇವರು ನಿರ್ದೋಷನಾದ್ದರಿಂದ ಚಾನ್ಸೇ ಇಲ್ಲ. ಸೊ ಏನಾಗಿದೆ, ಈಗ ನಮ್ಮ ಮೇಲೆ ಹಾಕ್ಕೋಬೇಕು ಹೊರತು ಬೇರೆ ದಾರಿ ಇಲ್ಲ. ಅವಾಗ ಏನಾಗುತ್ತೆ, ತಪ್ಪು ತಿದ್ಕೊಳ್ಳೋಕೆ ಬರುತ್ತೆ. ನಾವು ಸಾಮಾನ್ಯ ಏನು ಮಾಡ್ತೀವಿ ಅಂದರೆ ಇನ್ನೂರು ಮೇಲೆ ಹಾಕೋದು ಅಭ್ಯಾಸ. ಅದು ಹಾಕಿ ಏನು ಬಂತಪ್ಪ ನಿನಗೆ ಅದರಿಂದ? ನೀನು ಮೇಲೆ ಹಾಕ್ಕೊಂಡು ತಿದ್ಕೋಬೋದಾಗಿತ್ತು. ಇನ್ನೂರು ಹಾಕಿ ಇನ್ನೊಬ್ಬರನ್ನ ದೋಷ ಇದ್ದು ಬೈದಾಗೈತೆ ಹೊರತು ನೀನು ತಿದ್ಕೊಂಡಾಗಲೇ ಇಲ್ಲ. ತೃಣಾದಿ ದರ್ಶನೇ ಕಿಂಚ ನಿರ್ದೋಷ ಹಾಗಿದ್ದರೆ ಕಣ್ಣಿಗೆ ಕಂಡಿದ್ದೆಲ್ಲ ಪ್ರಮಾಣ ಆಗೋದಿಲ್ವಲ್ಲ, ಕಿವಿ ಕೇಳಿದ್ದೆಲ್ಲ ಪ್ರಮಾಣ ಆಗೋದಿಲ್ಲಲ್ಲ ಅಂತ ಕೇಳಿದರೆ ನಿರ್ದೋಷ ಅಂತ ಸೇರಿಸಿದ್ರು. ಪ್ರಮಾಣ ಪದ್ಧತಿಯಲ್ಲಿ ಏನಂತ ಹೇಳಿದರು? ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ ಅಂತ ಹೇಳಿದರು. ಇದು ಆಚಾರ್ಯರ ಮಾತು, ಇಲ್ಲಿರೋದೇ ಅದು. ಅದಕ್ಕೆ ಇಲ್ಲಿದೆ ಒಂದು ಕಡೆ ಮತ್ತೆ ಹೇಳಿರ್ತಾರೆ, ಸೇರಿಸ್ತಾರೆ. ನಿರ್ದೋಷಾಕ್ಷೋದ್ಭವಂ ಹಿ ಅತ್ರ ಪ್ರತ್ಯಕ್ಷ ಮಿತಿ ಗೀಯತೆ. ಅಕ್ಷ ಅಂತ ಹೇಳಿದ್ರಿಂದ ಯಾವುದೇ 5 ಇಂದ್ರಿಯಗಳಲ್ಲಿ ಹೊರಗಿಂದು, ಒಳಗಿಂದು ಮನಸ್ಸು, ಇನ್ನು ಪೂರ್ತಿ ಒಳಗೆ ಸಾಕ್ಷಿ 7 ಇದೆ. ಈ ಸಾಕ್ಷಿ ನಿರ್ದೋಷ ಅಂತ ಹೇಳಬೇಕಾಗಿಲ್ಲ. ಸಾಕ್ಷಿ ಯಾವಾಗ ನಿರ್ದೋಷ ಇದೆ, ಇವಾಗ ನಿರ್ದೋಷ ಇದೆ. ಯಾವುದಕ್ಕೆ? ಸಾಕ್ಷಿ ಯಾವಾಗ ನಿರ್ದೋಷ ಅಂದರೆ ಸಾತ್ವಿಕರ ಸಾಕ್ಷಿ ಅಂತ ಅರ್ಥ. ಇವರು ಸಾಕ್ಷಿ ಯಾವಾಗಲೂ ಕೆಟ್ಟದೆ. ಅವ್ರ ಸ್ವರೂಪ ಸಾಕ್ಷಿ ಅಂದ್ರೆ ಒಂದೇ, ಸ್ವರೂಪ ಅಂದ್ರೆ ಒಂದೇ. ಆದ್ದರಿಂದ ಸ್ವರೂಪದಲ್ಲೇ ದೋಷ ಇದೆ. ಯಾವ್ದ? ಮನಸ್ಸು ನಿರ್ದೋಷ ಅಲ್ಲ, ಮನಸ್ಸು ನಿರ್ದೋಷ ಅಲ್ಲ. ಸ್ವರೂಪದ ಮನಸ್ಸು ಜೊತೆಗೆ ಐಕ್ಯ ಆಗಿಬಿಡುತ್ತೆ. ಬಾಹ್ಯದ ಮನಸ್ಸು ಸ್ಪೆಕ್ಟ್ಸ್ ಇದ್ದಾಗೆ, ಅದು ಕೊಳೆ ಆಗಬಾರ್ದು ಅಂತೇನಿಲ್ಲ, ಕೊಳೆ ಆಗ್ಬೋದು. ಏನು? ಅದೇ ವಿವಿಧಂ ಪ್ರಾಕೃತಂ ಶುದ್ಧ ಚೈತನ್ಯಂ ಅಕ್ಷಂತು ದ್ವಿವಿಧಂ ಮತಂ. ಪ್ರಾಕೃತ ಅಂಬೋದೆಲ್ಲ ಏನು, ಎಷ್ಟು ವಿಧ, ಇದೆಷ್ಟು ಅಂತ ಹೇಳ್ತಾರೆ. ಪ್ರತ್ಯಕ್ಷ ಮಿತಿ ಗೀಯತೆ ಪ್ರಾಕೃತಂ ಇದು. ಶುದ್ಧ ಚೈತನ್ಯಂ ಅಕ್ಷಂತು ದ್ವಿಧಂ ಮತಂ. ಶುದ್ಧ ಚೈತನ್ಯ ಅಂದರೆ ಸಾಕ್ಷಿ. ಶುದ್ಧಂ ಈಶ ರಮಾಯುಕ್ತೇಷು ಅನ್ಯತ್ರ ರಮಾಮುಕ್ತೇಷು ಅನ್ಯತ್ರ ಪ್ರಾಕೃತೈರ್ಯುತಂ. ಮುಕ್ತಿಯಲ್ಲಿ ಮಾತ್ರ ಇವ್ಯಾವ ಪ್ರಾಕೃತ ಸಂಬಂಧನೇ ಇಲ್ಲ. ಅಪ್ರಾಕೃತ ಕಡೆ ಎಲ್ಲ ಅಪ್ರಾಕೃತ ಅಪ್ರಾಕೃತ ಅಪ್ರಾಕೃತ. ಶುದ್ಧಂ ಈಶ ರಮಾಯುಕ್ತೇಷು, ಈಶ ರಮಾಮುಕ್ತೇಷು ಶುದ್ಧಂ. ದೇವರಲ್ಲಿ ದೋಷ ಇಲ್ಲ, ರಮಾದೇವಿಯಲ್ಲಿ ಬೇರೆ ದೋಷ ಯಾವುದಿಲ್ಲ. ಅಸ್ವಾತಂತ್ರ್ಯ ಇದಕ್ಕೆ ಕಾರಣ ಆಗೋದಿಲ್ಲ. ಮುಂದಿನ ಯಾವುದು ಮುಕ್ತರು, ಅವರು ಅಸ್ವತಂತ್ರರಾದರೂ ಕೂಡ ತಾರತಮ್ಯ ಇಟ್ಕೊಂಡು ಅವ್ರ ಜ್ಞಾನವೂ ಏನದು ಶುದ್ಧ, ಅದರಲ್ಲಿ ದೋಷದ ಹೆಸರೇ ಇಲ್ಲ. ಅನ್ಯತ್ರ ಪ್ರಾಕೃತ ಇರ್ಮತ. ಬಿಡೋದ ಕಡೆಗೆ ಸಂಸಾರದಲ್ಲಿದ್ದರೆ ಎಲ್ಲರಲ್ಲೂ ಏನು ಸೇರಿಕೊಂಡಿದೆ? ಪ್ರಾಕೃತಾಂಶ. ಪ್ರಾಕೃತ ದೋಷ ಬರಬೇಕಾಗಿಲ್ಲ, ದೋಷಕ್ಕೆ ಚಾನ್ಸ್ ಇದೆ. ಪ್ರಾಕೃತ ಒಳ್ಳೆ ಬರ್ತೇವೆ, ಪ್ರಾಕೃತಗಳ ಒಳ್ಳೆ ಜ್ಞಾನ ಬರ್ತಾ ಇಲ್ಲ ನಮಗೆ. ಪ್ರಾಕೃತಕ್ಕೆ ಎರಡೂ ಬರುತ್ತೆ, ಉಭಯನೂ ಆಗ್ಬೋದು. ಆದರೆ ಅಲ್ಲಿ ಮಾತ್ರ ಬರೀ ಶುದ್ಧ. ಅಲ್ಲಿ ತಮಸ್ಸರಲ್ಲಿ ಅವ್ರಿಗೆ ಬರೀ ಅಶುದ್ಧ. ಇಲ್ಲಿ ಒಮ್ಮೊಮ್ಮ್ಯಾರು ಸರಿ ನೋಡ್ತಾರೆ, ಸರಿ ನೋಡೋದೇ ಇಲ್ಲ ಅವರು. ಶುದ್ಧಂ ಈಶ್ವರಮಾಯು ಮುಕ್ತೇಶು ಅನ್ಯತ್ರ ಪ್ರಾಕೃತೈರ್ಯುತಂ. ಪ್ರಾಕೃತ ಇಂದ್ರಿಯ ಅಂತ ಅರ್ಥ. ನಿರ್ದೋಷಮೇವ ಚೈತನ್ಯಂ ಅನ್ಯತ್ರ ಉಭಯಮಿಷ್ಯತೆ. ಚೈತನ್ಯ ಅಂದರೆ ಸಾಕ್ಷಿ, ಸಾಕ್ಷಿ ಯಾವಾಗಲೂ ನಿರ್ದೋಷ. ಜೊತೆಗೆ ಅನ್ಯತ್ರ ಹೇಳಿದ ನೋಡಿ, ಅನ್ಯತ್ರ ಉಭಯಮಿಷ್ಯತೆ.
ಸ್ವರೀಪ ಎರಡೂ ಆಗ್ಬೋದು. ಉಳಿದ ಇಂದ್ರಿಯಗಳಿಂದ ಬಾಹ್ಯ ಪ್ರತ್ಯಕ್ಷ ಬರತಕ್ಕಂಥ ಜ್ಞಾನ ಮತ್ತು ಮನಸ್ಸಿನಿಂದ ಬರತಕ್ಕಂಥ ಜ್ಞಾನ ಏನಾಗಿರ್ಬೋದು? ದೋಷ. ಉಭಯವಿಧ ಸರಿ ತಪ್ಪು ಇರ್ಬೋದು. ಸುಖ ದುಃಖಾದಿ ವಿಷಯಂ ಶುದ್ಧಂ. ಮನೆಯಲ್ಲಿ ಅಡಿಗೆ ಅಂತ ಹೇಳಿದ್ರೆ ಇವತ್ತು ಎರಡು ನಿಷಿದ್ಧ ಎಲ್ಲ ಸೇರಿಸೋ ಚಾನ್ಸ್ ಇದೆ. ಮಠಗಳಲ್ಲಿ ಇಲ್ಲ, ಸಾಧ್ಯ ಇಲ್ಲ ಅಂತ, ಸಾಮಾನ್ಯವಾಗಿಲ್ಲ. ಕೆಲವರು ರಾತ್ರಿ ಮಾಡ್ಕೊಬಿಡ್ತಾರೆ, ಕೆಲವರು ಬೆಳಗ್ಗೆ ಸೇರಿಸೋದಿಲ್ಲ, ರಾತ್ರಿ ಸೇರಿಸ್ಬಿಡ್ತಾರೆ. ಎಷ್ಟೋ ಮಠಗಳಲ್ಲಿ ರಾತ್ರಿ ಅನವೃತ, ಈ ವ್ರತ ಇಲ್ಲ. ಮತ್ತು ಕೆಲವೆಲ್ಲ ಟೊಮೆಟೊಗೆಲ್ಲ ಉಪಯೋಗಿಸ್ಬಿಡ್ತಾರೆ. ಎಷ್ಟೋ ಎಲ್ಲ ಅಲ್ಲ, ಕೆಲವು ಮಠಗಳಲ್ಲಿ. ಅವ್ರು ಬೆಳಿಗ್ಗೆ ಕೂಡ ಪುಣ್ಯಕ್ಕೆ ಇದು ಬಂದಿಲ್ಲ. ಅವ್ರು ಇಷ್ಟ ಎಳ್ಳಿ ಬಿಡಲಿ ಏನು ಮಾಡಬೇಕು? ಅವರು ಬೈಕೊಂಡಾದರೂ ಒಳ್ಳೆಯದೇ ಮಾಡಬೇಕು, ಬೇರೆ ದಾರಿ ಇಲ್ಲ. ನಿರ್ದೋಷಮೇವ ಚೈತನ್ಯಂ ಅನ್ಯತ್ರ ಉಭಯಮಿಷ್ಯತೆ. ಸುಖ ದುಃಖಾದಿ ವಿಷಯಂ ಶುದ್ಧಂ ಸಂಸಾರ ಯಶ್ವಪಿ. ಅದು ಸುಖ ದುಃಖಾದಿ ವಿಷಯಕ್ಕೆ ಬಂದಾಗ ಮಾತ್ರ ಸಾಕ್ಷ್ಯ ಜ್ಞಾನವಾದ್ದರಿಂದ ಸರಿಯಾಗೇ ಇರುತ್ತೆ. ಸುಖ ಅಂದರೆ ಸುಖ, ದುಃಖ ಅಂದರೆ ದುಃಖ. ನಮಗೆ ದುಃಖ ಆಗೋದು ಸ್ವರೂಪದಲ್ಲಿಲ್ಲ, ಆದ್ರೆ ಆಗಿದೆ ಹೊರಗಡೆಯಿಂದ. ದುಃಖ ದುಃಖ ಅಂತ ತಿಳ್ಕೊಳ್ಳೋದು ತಪ್ಪಲ್ಲ, ಅದು ಸ್ವರೂಪ ಅಂತ ತಿಳ್ಕೊಳ್ಳೋದು ತಪ್ಪು. ಹಾಲು ಬಿಸಿ ಇದೆ ಅಂತ ತಿಳ್ಕೊಳ್ಳೋದು ತಪ್ಪಲ್ಲ, ಬಿಸಿ ಇರೋದು ಹಾಲಿನ ಸ್ವರೂಪ ಅಂತ ತಿಳ್ಕೊಳ್ಳೋದು ತಪ್ಪು. ಅರ್ಥ ಆಯ್ತಾ? ಸಾಕ್ಷಿ ಇವತ್ತು ದುಃಖ ಯಾರಿಗೆ ಅಂತ ಪ್ರಶ್ನೆ ಬರೋದು. ಇಂದ್ರಿಯಗಳಿಗೆ ದುಃಖ ಅಂತ ಹೇಳಾಗಿಲ್ಲ, ದೇಹಕ್ಕೆ ದುಃಖ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಡೆಡ್ ಬಾಡಿಗೆ ಏನು ಇಲ್ಲೇ ಇಲ್ಲ. ಸೊ ಚೈತನ್ಯಕ್ಕೆ ದುಃಖ ಇರೋದು, ಸಾಕ್ಷಿಗೆ ಗೊತ್ತಾಗೋದು. ಸುಖ ದುಃಖಗಳು ಗೊತ್ತಾಗೋದು ಯಾರಿಗೆ? ಅಂದಮೇಲೆ ಸುಖ ದುಃಖ ಗೊತ್ತಾಗೋದು ಸಾಕ್ಷಿಗೆ ಅಂದಮೇಲೆ ಸಾಕ್ಷಿಯಲ್ಲೇ ಸುಖ ದುಃಖ ಇದೆ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಬಾರ್ದು. ಗೊತ್ತಾಗೋದು ಬೇರೆ. ಬೆಂಕಿ ನೋಡಿದ್ರೆ ಬೆಂಕಿ ಇದೆ, ಸುಡಬೇಕಾ ನೋಡಿದ ತಕ್ಷಣ? ಇಲ್ಲ. ಆದ್ದರಿಂದಾಗಿಯೇ ಶುದ್ಧ ಸ್ವರೂಪದಲ್ಲಿ ನಿಜವಾಗ್ಲೂ ದುಃಖದ ಕಡೆ ಇಲ್ಲ, ಬರೀ ಸುಖ ಇದೆ, ಅವ್ರಿಗೆ ಬರೀ ದುಃಖ ಇದೆ. ನಮಗೆ ಎರಡು ಕಾಣುತ್ತೆ. ಯಾಕೆ ಅಂತ ಕೇಳಿದರೆ ಇದು ಕಾಣುತ್ತೆ ಅಷ್ಟೇ, ಇರೋದು ಸುಳ್ಳಲ್ಲ. ಸಾಕ್ಷಿಯಲ್ಲೇ ಇರೋದು ಅಲ್ಲಿಲ್ಲ. ಮೈ ಕೊಳಕಾಗಿರೋದು ನಿಜ, ಅದು ಚರ್ಮದ್ದಲ್ಲ, ಅದು ಬಂದ ಬಟ್ಟೆದು, ಅದು ಬಾಹ್ಯ. ಇದು ಸ್ವರೂಪದಲ್ಲಿ ಸುಖ ದುಃಖ ಸುಖ ಮಾತ್ರ ಇದ್ದವನಿಗೆ ಸುಖ ಅನುಭವ ಯಾಕಾಗುತ್ತೆ ಅಂತ ಕೇಳಿದರೆ ಕಾರಣ ಏನು ಹೇಳಬೇಕು? ಸ್ವರೂಪದಲ್ಲಿ ಇರೋದಕ್ಕಲ್ಲ, ಅದು ಸ್ವರೂಪದಕ್ಕೆ ಇರೋದಕ್ಕಲ್ಲ. ಏನಾಗಿದೆ? ನೋಡಿದ್ದನ್ನ ಅದು ಅನುಭವಿಸಿ ಹೇಳುತ್ತೆ, ಅಷ್ಟೇ ಮುಗೀತದೆ. ಸ್ವರೂಪದಲ್ಲೇ ಇದೆ ಅಂತ ತಿಳ್ಕೊಳ್ಳೋದಿಲ್ಲ. ತಿಳ್ಕೊಂಡ್ರೆ ತಪ್ಪು ಅಲ್ಲ. ಅನುಭವ ಏನಂತಾಗತ್ತೆ? ನಾನು ಈಗ ದುಃಖಿಯಾಗಿದ್ದೇನೆ ಅಷ್ಟೇ, ಸ್ವರೂಪ ದುಃಖಿ ಅಂತ ಹೇಳೋದಿಲ್ಲ ಅದು. ಈ ಉದಾಹರಣೆಗೆ ಮೇಲಿಗೆ ಆಗಿದೆ, ಸೂತಕ ಬಂದಿದೆ. ಸೂತಕ ಏನು ಸ್ವರೂಪದ್ದಲ್ಲ, ಅದು ಔಪಾಧಿಕ. ಬಟ್ ಅವನಿಗೆ ಇರೋದು ಅವನಿಗೇನೆ. ಆದರೆ ಹಾಲು ಬಿಸಿ ಇದೆ, ಬಿಸಿ ಇರೋದು ಹಾಲೇ, ಮೈ ಬಂದು ಸುಟ್ಟೆ ಹೋಗುತ್ತೆ. ಇಷ್ಟಾದ್ರೂ ಸ್ವರೂಪ ಅಲ್ಲ ಅದಕ್ಕೆ. ಎಲ್ಲಿಂದ ಬಂದಿದೆ? ಅದು ಫೈರ್ ಕಾಂಟ್ಯಾಕ್ಟಿಂದ ಬಂದಿದೆ ಅಷ್ಟೇ. ಅದು ಸರಿಯಾಗಿ ಗುರುತಿಸ್ತಾ ಹೋಗಿಬಿಟ್ರೆ ಸ್ವರೂಪದಲ್ಲಿ ಸುಖ ನಮಗೆ ಇದ್ದು ದುಃಖ ಇಲ್ಲೇ ಇಲ್ಲ. ದುಃಖ ಯಾಕಾಗುತ್ತೆ ಅಂತ ಪ್ರಶ್ನೆಗೆ ಅದು ನಮ್ಮ ದೇಹಕ್ಕಾಗದ ತಂದು ಅಂತ ತಿಳ್ಕೊಳ್ಳುತ್ತೆ, ಅದು ಭ್ರಮೆ. ಹೌದು ಅಲ್ಲ. ಈಗ ದುಃಖ ಆಗಿ ಸುಖ ಆಗಿದೆ, ಈಗ ದುಃಖ ಆಗಿದೆ, ಎರಡು ಅನ್ಕೋತಾನೆ. ಅದು ಬಾಹ್ಯ ಸುಖ ಅಂಬೋದು ಸ್ವರೂಪದ ಸುಖ ಅಲ್ಲ, ನೆನ್ಪಿಟ್ಕೋಬೇಕು. ಅದು ನಿಜವಾದ ಸುಖ ಅಲ್ಲ. ನಿಜವಾದ ಸುಖ ಅಂತ ತಿಳ್ಕೊಳ್ಳೋದು ಭ್ರಾಂತಿ. ಮತ್ತೆ ಯಾವ ಭ್ರಾಂತಿ? ಸ್ವರೂಪದ್ದೇ ಸೇರಿ, ಅದೇನು ಮಾಡಕ್ಕೆ ಬರೋದಿಲ್ಲ. ಅದು ಗೊತ್ತಾ? ನಮ್ಮಲ್ಲಿ ಇನ್ನೊಂದು ತಪ್ಪು ಅರ್ಥ ಮಾಡ್ಕೋಬಾರ್ದು. ಸಾಕ್ಷಿ ಶುದ್ಧ ಅಂತ ಹೇಳಿದರೆ ಎಲ್ಲ ಗೊತ್ತಿದೆ ಅಂತ ಅರ್ಥ ಅಲ್ಲ ಸಾಕ್ಷಿಗೆ. ಗೊತ್ತಾಯ್ತಾ? ಎಲ್ಲ ಗೊತ್ತಿದೆ ಅಂತ ಅರ್ಥ ಅಲ್ಲ. ಇಬ್ಬರು ಮಡಿಯಲ್ಲಿದ್ದಾರೆ, ಎಡಬರ ಸೇವಕ ಸ್ವಾಮಿಗಳು. ಅದಿಬ್ಬರು ಮಡಿ ಒಂದೇ ಅಲ್ಲ, ಮುಖ್ಯ ಮುಟ್ಟಕ್ಕೆ ಬರೋದಿಲ್ಲ. ಆ ಥರ ವ್ಯತ್ಯಾಸ ಆಗಿದೆಯೋ ವ್ಯತ್ಯಾಸ ಇದೆ. ತಾರತಮ್ಯ ಇರೋದ್ರಿಂದ ಆ ತಪ್ಪು ತಿಳ್ಕೊಳ್ಳೋಕ್ಕಾಗ್ತದೆ. ಅದಕ್ಕೆ ಅಜ್ಞಾನ ಅಂತ ಕರೆಯೋದು. ಇಲ್ಲೋದ್ರೆ ಯಾವಾಗ ನಿಶ್ಚಿಂತೆ ಇರ್ಬೋದು, ಇರ್ಲಕ್ಕೆ ಬರೋದಿಲ್ಲ. ತಾರತಮ್ಯನೂ ಒಪ್ಪಬೇಕು ಮತ್ತು ಸ್ವರೂಪದಲ್ಲಿ ದುಃಖ ಇಲ್ಲ ಅಂತಲೂ ಒಪ್ಪಬೇಕು. ಅವೆಲ್ಲ ಸೂಕ್ಷ್ಮ. ಮತ್ತೆ ಕೇಳಿ ಅರ್ಥ ಮಾಡ್ಕೋಬೇಕು. ನನಗೆ ಈಗ ನಾನು ದುಃಖಿ, ಈಗ ಹಾಲು ಬಿಸಿ ಇದೆ, 100% ಸರಿ, ಏನೇನು ತಪ್ಪಲ್ಲ. ಆದರೆ ತಪ್ಪೆಲ್ಲಿದೆ? ಹಾಲು ಸ್ವರೂಪದಲ್ಲೇ ಬಿಸಿ, ಅದು ತಪ್ಪಷ್ಟೆ. ನನಗೆ ಈಗ ದುಃಖವಾಗಿದೆ, ಒಪ್ಕೊಳ್ಳಬೇಕು. ದುಃಖ ಯಾರಿಗೆ? ನಮಗೆ ಆಗಿರೋದು ಈಗ. ಆದರೆ ಸ್ವರೂಪದಲ್ಲಿ ದುಃಖ ಇದೆ ಅಂತ ತಿಳ್ಕೊಬಾರ್ದು. ಅರ್ಥ ಆಯ್ತಾ? ಈಗ ಅದು ಅಲ್ಲ, ಅನುಭವ ಇದೆ. ಅನುಭವ ಏನು ತಪ್ಪು ತಿಳ್ಕೊಂಡಿದ್ದೆ ನಾವು, ಅದಕ್ಕೆ ಅಜ್ಞಾನ ಅಂತಕ್ಕೆ. ಅದಕ್ಕೆ ಅಜ್ಞಾನ. ಜೀವನದಲ್ಲಿ ಅಜ್ಞಾನ ಒಪ್ಕೊಂಡಿದ್ದೆ ನಾವು. ಅರ್ಥ ಆಯ್ತಾ? ಈಗ ಜೀವನದಲ್ಲಿ ಒಪ್ಕೊಂಡಿರೋದ್ರೆ ಯಾವ ಸಮಸ್ಯೆನೂ ಇಲ್ಲ. ಯಾವುದನ್ನ? ಅಲ್ಲ, ಮೋಕ್ಷದಲ್ಲಿ ದುಃಖ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಮನಸ್ಸಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಆ ವಾತಾವರಣದಲ್ಲೇ ದುಃಖ ಇಲ್ಲ. ಅರ್ಥ ಆಯ್ತಾ? ಯಾವುದು? ಸ್ವರೂಪದಲ್ಲೇ ಇದೆ. ಅದು ಕರೆಕ್ಟ್. ಅದು ಇಲ್ಲಿ ನಮ್ಮಲ್ಲಿ ಬರೋ ಸುಖ ನಿಜವಾದ ಸುಖದ ಅನುಭವ ಆಗೋದು ಮಲ್ಕೊಂಡಿರ್ತೇವಲ್ಲ, ಗಾಢ ನಿದ್ರೆ, ಅದು ನಿಜವಾದ ಸುಖ. ಉಳಿದೆಲ್ಲ ನಿಜವಾದ ಸುಖ ಅಲ್ಲ. ಅದು ಯಾವುದೋ ನೋಡಿದ ಸುಖ ಆಯ್ತು, ಔಪಾಧಿಕ. ಅದರ ಸ್ವರೂಪ ಅಂತ ತಿಳ್ಕೊಬಾರದು. ಅದ್ರ ಸುಖದಲ್ಲೂ ಭ್ರಾಂತಿ ನಮಗಿದೆ, ದುಃಖದಲ್ಲೂ ಭ್ರಾಂತಿ ಇದೆ. ಸುಖದಲ್ಲಿರೋ ಭ್ರಾಂತಿ ಅಂಥದ್ದು ಸ್ವರೂಪದ್ದು ಅಂತ ಹೇಳೋದು.
ದುಃಖದ ಪ್ರಾಂತಿ ಎಂಬುದು ಸ್ವರೂಪದ್ದು ಅಂತ ಹೇಳೋದು. ಗೊತ್ತಾಯ್ತಾ? ಇದು ಪ್ರಾಕೃತ ಸುಖ ಸುಖ ಅಂತ ತಿಳ್ಕೊಬಾರ್ದು. ಅರ್ಥ ಆಯ್ತಾ? ಭ್ರಮೆ ಅದು. ಅದೇ ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯೇ ಯವತೆ ಆದ್ಯಂತವಂತಃ ಕೌಂತೆಯ ನತೇಶು ರಮತೆ ಬುಧಃ. ಇದು ನಮಗೆ ಆ್ಯಕ್ಚುಲಿ ಪ್ರಾಬ್ಲಮೇ. ಪ್ರಾಕೃತ ಸುಖದಿಂದ ಮನುಷ್ಯ ಹಾಳಾಗೋದು. ಅಟ್ರಾಕ್ಟ್ ಆಗಿ ಆಗಿ ಡೈವರ್ಟ್ ಆಗಿಬಿಡ್ತಾರೆ. ಅದು ನಿಯಂತ್ರಣ ಮಾಡಬೇಕು. ನಿಜವಾದ ಸುಖ ಅನುಭವಿಸ್ಬೇಕು. ಹನುಮ ಇವೆಲ್ಲ ಸರಿಯಾಗಿ ತಿಳ್ಕೊಂಡು ಮುಂದೋದಿ. ಈಗ ನಿರ್ದೋಷತ್ವ ಅತಿನಿಯಮಾತ್ ತದ್ ಬಲಿಷ್ಠತಮಂ ಮತಂ. ಯಾತಕ್ಕೆ? ನಿರ್ದೋಷತ್ವ ಅತಿನಿಯಮ ಇದೆ ಯಾವುದಕ್ಕೆ? ಸಾಕ್ಷಿಗೆ. ಆದ್ದರಿಂದ ಅದು ಬಲಿಷ್ಠತಮ. ಅದು ಹೇಳಿದ್ದು ಫೈನಲ್. ಪಂಚೇಂದ್ರಿಯ ಮನೋಭೇದಾತ್ ಪ್ರಾಕೃತಂ ಷಡ್ವಿಧಂ ಸ್ಮೃತಂ. ಪ್ರಾಕೃತ 6 ವಿಧ, 5 ಹೊರಗಿಂತೂ ಒಂದು 6 ಹೊರಗೆ. ಇನ್ನೆರಡು ಸೇರಿಸಿ ಏನು ಹೇಳಿದ್ರು? ಪ್ರತ್ಯಕ್ಷಂ ಸಪ್ತವಿಧಂ ಅಂತ ಹೇಳಿದ್ರು ಪ್ರಮಾಣ ಪದ್ಧತಿಯೊಳಗೆ. ಒಂದೇನು? ಸಾಕ್ಷಿ ಷಡೀಂದ್ರಿಯ ಭೇದೇನ. ಈ ಶ್ಲೋಕ ಹಾಗೆ ಸೇರಿಸಿ ಭಾಗ ಮಾಡಿ ತಿಳಿಸಿದ್ರು. ನಮ್ಗೆ ಅರ್ಥ ಆಗ್ಲಿಕ್ಕೆ, ಸುಲಭ ಅರ್ಥ ಆಗ್ಲಿಕ್ಕೆ ಅನುಕೂಲ ಮಾಡಿದ್ರು. ಹನುಮ ಯುಕ್ತಿರೇವೈಕ. ಇದಿಷ್ಟು ಪ್ರತ್ಯಕ್ಷದ ಬಗ್ಗೆ ವಿಚಾರಗಳು. ಈಗ ಅನುಮಾನದ ಬಗ್ಗೆ. ಹನುಮ ಯುಕ್ತಿರೇವೋಕ್ತ ವ್ಯಾಪ್ತಿರೇವತು ಸಾಸ್ಮೃತ ಪ್ರತಿಜ್ಞಾತಾರ್ಥ ಸಿದ್ಧ್ಯರ್ಥಂ ವ್ಯಾಪ್ತಿರೇವ ಸದೋದಿತ. ಆದ್ದರಿಂದ ಹನುಮ ಅಂದರೆ ವ್ಯಾಪ್ತಿನೇ ಮೂಲ. ವ್ಯಾಪ್ತಿನೇ ಅದರ ಹೃದಯ. ವ್ಯಾಪ್ತಿ ಇಲ್ಲದವ್ರು ಯುಕ್ತಿ ಮಾಡಲಿಕ್ಕೆ ಬರೋದಿಲ್ಲ. ಅವಶಿಷ್ಟಂ ಕಿಮತ್ರಾಸ್ತಿ ಲಿಂಗಂ ತತ್ರ ವಿಜಾನತಃ. ಅವಶಿಷ್ಟಂ ಕಿಮತ್ರಾಸ್ತಿ ಲಿಂಗಂ ತತ್ರ ವಿಜಾನತಃ. ಲಿಂಗ ಅಂಬೋದು ಯಾರಿಗೆ? ಹೊಗೆ ನೋಡ್ದ ಅವನಿಗೆ ಬೆಂಕಿ ಅಂತ ಗೊತ್ತಾಯಿತು. ಕೆಲವು ಹೊಗೆ ನೋಡಿದ ಬೆಂಕಿ ಅಂತ ಗೊತ್ತಾಗಲೇ ಇಲ್ಲ. ಇವತ್ತಿನ ಜನಕ್ಕೆ ಹೀಟ್ರ್ ಉಪಯೋಗಿಸೋದ್ರಿಂದ ಏನು ಗೊತ್ತಾಗೋದಿಲ್ಲ? ಮನೆಯಲ್ಲಿ ಹೊಗೆ ಇರೋದೇ ಗೊತ್ತಾಗಲ್ಲ, ತಿಳಿತಿಲ್ಲ. ಹೊಗೆ ಅಂದರೆ ಏನು ಅಂತ ಕೆಲವು ಸ್ಥಿತಿ ಬಂದುಬಿಟ್ಟಿರುತ್ತೆ. ಈ ಸ್ಮೋಕ್ ಗೊತ್ತಿರ್ತದೆ ಅಷ್ಟೇ. ಬಾಯಲ್ಲಿರೋ ಸ್ಮೋಕು, ಆ ಸ್ಮೋಕು ಗೊತ್ತಿರುವ, ಈ ಸ್ಮೋಕ್ ಗೊತ್ತಿರ. ಆ ಮಹಾರಾಷ್ಟ್ರದಲ್ಲಿ ಸ್ಮೋಕ್ ಇರೋದಿಲ್ಲ, ಬಾಯಲ್ಲಿ ಸ್ಮೋಕ್ ಇರುತ್ತೆ ಅಂತ ಹೇಳೋ ಪೈ. ಹಾಗಲ್ಲ, ಅದಿರೋದೆಲ್ಲ ಏನದು ಅದು ಇವತ್ತು ಹಾಗಾಗತ್ತೆ. ಮತ್ತು ಹಾಲು ನೋಡಿ ನೋಡಿ ಜನಕ್ಕೆ ಹಸುನೇ ನೋಡಿರೋದಿಲ್ಲ. ಹಾಲು ಎಲ್ಲಿಂದ ಬರುತ್ತೆ? ಇದರಿಂದ ಬರುತ್ತೆ ಅಷ್ಟೇ. ಗುಂಡಿ ಹತ್ರ ಬಂದ್ಬಿಡುತ್ತೆ. ಆ ಥರ ತಿಳ್ಕೊಂಡ್ಬಿಡುತ್ತೆ. ನೀರಲ್ಲಿ ಹೀಗೆ ತಿರ್ಸಿದ್ರೆ ನೀರು ಬರುತ್ತೆ. ಅದು ಸಪ್ಲೈ ಮಾಡ್ತಾ ಇರೋ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ಅವಶಿಷ್ಟಂ ಕಿಮತ್ರಾಸ್ತಿ ಲಿಂಗಂ ತತ್ರ ವಿಜಾನತಃ ಯದಿ ಲಿಂಗಂ ಅಸಿದ್ಧಂ ಸ್ಯಾತ್ ಕುತಯವಾಸ್ಯಮಾನತಃ. ಒಳ್ಳೆ ಚಳಿಗಾಲ, ಮಂಜು ಬೀಳ್ತಾ ಇದೆ, ದಟ್ಟವಾದ ಮಂಜಿದೆ. ಏನು ತಿಳ್ಕೊಂಬಿಟ್ಟ? ಬೆಂಕಿ ಬಿತ್ತಿರ್ಗೋ ಎಲ್ಲ ಫೈರ್ ಇಂಜಿನ್ ಫೋನ್ ಮಾಡಿಬಿಟ್ಟ, ರೆಡಿ ಅಂತ ಬನ್ನಿ ಅಂತ. ಇಲ್ಲೇ ಇಲ್ಲ ಅಲ್ಲಿ ಏನದು? ಏನು ದೋಷ ಅಲ್ಲಿರೋದು? ಅಸಿದ್ಧಿ ದೋಷ. ಅಸಿದ್ಧಿ ಅಂದ್ರೆ ಏನು? ಅಲ್ಲಿ ಹೊಗೆನೇ ಇಲ್ಲ. ಹೊಗೆ ಇದ್ರೆ ಬೆಂಕಿ ಇರ್ತಿತ್ತು. ಅವನೇನು ತಿಳ್ಕೊಂಡ? ಮಂಜನ್ನ ಏನಂತ ತಿಳ್ಕೊಂಡ್ಬಿಟ್ಟ, ಅವನು ಫಾಲ್ನ ತಿಳ್ಕೊಂಬಿಟ್ಟ. ಅದು ಭ್ರಮೆ. ಅದಕ್ಕೆ ಹೇಳ್ತಾರೆ ಅಲ್ಲಿಲ್ಲದೆ ಹೋದರೆ ಶಾತ್ ಕುತಯೇ ವಾಸ್ಯಮಾನತ. ಅದಿಲ್ಲ ಅಂತ ಹೇಳಿದ್ರೆ ಪ್ರಮಾಣ ಆಗೋದೇ ಇಲ್ಲ. ಯದಿ ಅವನ ವ್ಯಾಪ್ತಿ ಸರಿ ಗೊತ್ತಿದೆ, ಅದು ಹೇತುನೇ ಸರಿ, ಹೇತು ಇಲ್ಲ ಅಲ್ಲಿ, ಅಸಿದ್ಧ. ಅರ್ಥ ಆಯ್ತಾ? ಅವಶಿಷ್ಟಂ ಕಿಮತ್ರ ಯದಿ ಸ್ಮಾರಕ ಮಾತ್ರ ಸ್ಯಾತ್ ಸ್ಮರ್ತು ನಾತ್ರ ಪ್ರಯೋಜನಂ ನ ಪಂಚಾವಯೋಕ್ತೌ ಚ ವಿವಾದಾವಸ್ಥಿತಿರ್ಭವೇತ್. ಯದಿ ಸ್ಮಾರಕ ಮಾತ್ರ ಸ್ಯಾತ್ ಸ್ಮರ್ತುರ್ನಾತ್ರ ಪ್ರಯೋಜನಂ. ಬರೀ ಸ್ಮಾರಕ ಅಂತ ತಿಳ್ಕೊಬಾರ್ದು. ವ್ಯಾಪ್ತಿ ಬರೀ ಸ್ಮರಣೆ ಬಂದರೆ ಸಾಲದು, ಸಿದ್ಧಿ ಇರಬೇಕಲ್ಲಿ. ವ್ಯಾಪ್ತಿ ಇರಬೇಕು, ವ್ಯಾಪ್ತಿ ಸ್ಮರಣೆ ಬರಬೇಕಾಗ. ಮತ್ತು ಅಲ್ಲಿ ಹೇತುವಿನ ಸಿದ್ಧಿಯಾಗಿರ್ಬೇಕು. ಸಿದ್ಧಿ ಅಂದರೆ ಯೋಗ ಸಿದ್ಧಿ ಆ ರೀತಿ ಅರ್ಥ ಅಲ್ಲ. ಇರಬೇಕಾದ ಜಾಗದಲ್ಲಿ ಹೇತುವಿನ ಇರುವಿಕೆಯನ್ನು ಏನಂತ ಕರೀತಾರೆ? ಇರಬೇಕಾದ ಸ್ಥಳದಲ್ಲಿ ಹೇತುವಿನ ಇರುವಿಕೆಯನ್ನು ಏನಂತ ಕರೀತಾರೆ? ಸಿದ್ಧಿ ಅಂತ ಕರೀತಾರೆ. ಇಲ್ಲದಿರುವಿಕೆಯನ್ನು ಏನಂತ ಕರೀತಾರೆ? ಅಸಿದ್ಧಿ ಅಂತ ಕರೀತಾರೆ. ನೆನ್ಪಿಟ್ಕೊಂಡು ಎಲ್ಲೋ ಇದ್ರೂ ಉಪಯೋಗ ಇಲ್ಲ. ಎಲ್ಲ ಮನೆಯಲ್ಲಿ ಹೊಗೆ ಇದೆ, ಅಲ್ಲಿ ಬೆಂಕಿ ಇದೆ ಅಂತ ಹೇಳಬಾರ್ದು. ಇಲ್ಲಿ ಎಲ್ಲಿ ಹೇತು ಇರುತ್ತೋ ಅಲ್ಲೇ ಇರಬೇಕು ಅಂತ ನಿಯಮ ಇಲ್ಲ. ಹೇತು ಸಂಬಂಧ ಇದೆ, ಹೇತುವಿಗೆ ಸಂಬಂಧ ಇದೆ. ಅದೇ ಹೇಳಿದಾರಲ್ಲ, ಅವ್ರು ಹೇಳ್ತಾರೆ ಇವತ್ತು ಅದನ್ನೆಲ್ಲ ಬದಲಾಯಿಸ್ಕೊಂಡೇ ಇಲ್ಲ. ಅವ್ರು ಇವತ್ತು ಅದೇ ಮಾತೇ ಹೇಳ್ತಾರೆ. ಇವೆಲ್ಲ ಅಂದ್ರೇಂದ್ರಿಯ ಎಲ್ಲ ಮಂಡಲ, ಕಣ್ಣಿಗೆ ಕಾಣೋದು. ಇಷ್ಟಾರ ಸಮಾನಾಧಿಕಾರಣ್ಯ. ಸಮಾನಾಧಿಕಾರಣ್ಯ ಅಂದ್ರೇನು? ಹೇತು ಮತ್ತು ಸಾಧ್ಯ ಎರಡು ಕೂಡ ಒಂದೇ ಕಡೆ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿದೆ ಹೊಗೆ ಇದ್ದಲ್ಲಿ ಬೆಂಕಿ ಇದೆ, ಕರೆಕ್ಟೇ. ಅವ್ರೇನು ಮಾಡಿದ್ರು? ಕಣ್ಣಿಗೆ ಸುಳ್ಳಾಯಿತು, ಕಂಡಿದ್ದೆಲ್ಲ ಸುಳ್ಳು ಅಂದ್ಬಿಟ್ರು. ಇವು ಒಂದು ಕಡೆ ಜೊತೆಗಿದೆ ನಿಯಮ ಮಾಡ್ಕೊಂಡ್ಬಿಟ್ರು. ಅಲ್ಲಿ ಇಲ್ಲೇ ಇಲ್ಲ. ಇನ್ನೊಂದು ಕಡೆಗೆ ಭಾಳಷ್ಟು ಕಡೆ ಇಲ್ಲದೆ ಇರೋದು, ಬೇಕಾಷ್ಟು ಕಡೆ ಇಲ್ಲದೇ ಇದೆ, ಬೇರೆಯೇ ಇದೆ. ಅಂದರೆ ಇಷ್ಟು ಅದು ದೊಡ್ಡ ಶಾಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ. ತರ್ಕಶ ಭಾರಿ ದೊಡ್ಡದು, ಇದು ತಪ್ಪು, ಭಾರಿ ದೊಡ್ಡದು ತಪ್ಪುಗಳಲ್ಲಿ. ಹಾಗಾಗಿ ಮಾತುಗಳಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಇದೇ ಸಮಸ್ಯೆ ಇರೋದು. ಇವ್ರ ಮಾತಿಗೆ ಒಳಗಾಗಿಬಿಡ್ತಾರೆ. ಯದಿ ಸ್ಮಾರಕ ಮಾತ್ರ ನ ಪಂಚಾವಯೋಕ್ತೌ ಚ ವಿವಾದಾವಸ್ಥಿತಿರ್ಭವೆ. ಇನ್ನೊಂದು ವಾದ ಶುರುವಾಯಿತು.
ಈ ಯುಕ್ತಿ ಕೆಲಸ ಮಾಡೋಕ್ಕೆ ಏನಿರಬೇಕು ಅಂದರೆ ಪಂಚ ಅವಯವ ಇರಬೇಕು ಅಂತ ಹೇಳಿದರು. ಪಂಚಾವಯವ ವಾಕ್ಯ ಏನು ಹಾಗಂದರೆ ಆಮೇಲೆ ದೃಷ್ಟಾಂತ, ಆಮೇಲೆ ಉಪನಯ ನಿಗಮನ 5 ಇರಬೇಕು ಅಂತ ಹೇಳ್ತಾರೆ. ಪ್ರತಿಜ್ಞಾ, ಹೇತು, ದೃಷ್ಟಾಂತ, ನಿದರ್ಶನ ಎರಡು ಒಂದೇ. ಆಮೇಲೆ ಉಪನಯ, ಆಮೇಲೆ ನಿಗಮನ 5 ಇರಬೇಕು. 5 ಇರಲೇಬೇಕು. ನಿಯಮ ಹೇಳ್ತಾರೆ 5 ಇರಲೇಬೇಕು. ಅದಕ್ಕೆ ಹೇಳ್ತಾರೆ ನಿಯಮ ಮಾಡಬೇಡ. ಸಾಮಾನ್ಯಾಧಿಕರಣ ಇದೆ ಒಂದು ಕಡೆ, ಇಲ್ಲ ಅಂತಲ್ಲ, ಇರಲೇಬೇಕು ಅಂತ ನಿಯಮ ಮಾಡಬೇಡ. ಅದೇ 5 ಇರಲೇಬೇಕು ಅಂತೇನೂ ಇಲ್ಲ. ಗೊತ್ತಾಯ್ತಾ? ಅದರಲ್ಲಿ ಎಷ್ಟಿರಬೇಕು ಎಂಬುದು ಯಾರಿಗೆ ಆ್ಯಕ್ಚುಲಿ ಇದು ಇನ್ನೊಬ್ರಿಗೆ ಹೇಳೋ ಪ್ರಸಂಗ ಏನಂತಾರೆ ಇದಕ್ಕೆ? ಸ್ವಾರ್ಥಾನುಮಾನ ಅಲ್ಲ ಇದು. ಇನ್ನೊಬ್ರಿಗೆ ಹೇಳೋದು. ಇನ್ನೊಬ್ರಿಗೆ ಹೇಳಬೇಕಾದ್ರೆ ಯಾವಾಗ ಅವನ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವನಿಗೆ ನೋಡಲ್ಲಿ ಬೆಂಕಿ ಅಂತ ಅಷ್ಟಕ್ಕೆ ಅರ್ಥ ಆಗುತ್ತೆ. ಅವನಿಗೆ ಬೆಂಕಿ ಕಂಡಿಲ್ಲ, ನೀವು ವ್ಯಾಪ್ತಿ ಸ್ಮರಣ ಎಲ್ಲ ಗೊತ್ತಾಯ್ತು, ಏನು ಹೇಳಬೇಕು, ಪ್ರತಿಜ್ಞಾನೇ ಸಾಕು. ಕೆಲವರಿಗೆ ಯಾಕೆ ಅಂತ ಕೇಳಿದ. ಆಗ ಧೂಮಾತ್ ಅಂದ. ಓ ಸರಿ ಸರಿ ಅಂತ ಹೇಳಿದ. ಆದರೆ ಧೂಮಕ್ಕೆ ಅದಕ್ಕೇನು ಸಂಬಂಧ? ಮಹಾನುಸವತ್ ಅಂತ ಇನ್ನೂ ಅರ್ಥ ಆಯ್ತು. ಇರಬಹುದು ಅಂದ. ಉಪನಯ ಇಲ್ಲಿದೆಯಲ್ಲ ಅದು ಅಂತ ಕೇಳಿದ್ರು. ಉಪನಯ ಹತ್ರ ತರಬೇಕು. ಆಮೇಲೆ ಸಿದ್ಧಾಂತ, ನಿಗಮನ ಅಂದರೆ ಏನೋ ಕನ್ಕ್ಲೂಷನ್. 5 ಭಾಗ ಇದೆ. 5 ಕೂಡ ನೀವೇನೇ ಇರಬೇಕಾಗಿಲ್ಲ. ಹೋಗಲಿ, 5 ಹೇಳಿದ್ರು ದಾಟರಿಗೆ ಅದು ತಿಳಿಯೋದೇ ಇಲ್ಲ. ಹಾಗೆ ನೇಮೇನ ಜ್ಞಾನ ಬರಬೇಕಾಗಿತ್ತು, ಬರಲೇ ಇಲ್ಲ. ಇನ್ನೊಬ್ಬರು ನಿಯಮ ಮಾಡ ಪರಬುದ್ಧಿ ಆದ್ದರಿಂದ ಪರ ಯಾವನು ಅನ್ನೋದ್ರ ಮೇಲೆ ಎಷ್ಟಿರಬೇಕು ಅಂತ ಗೊತ್ತಾಗೋದ್ರಿಂದ ನಿಯಮ 5 ಕಾನ್ಸೆಪ್ಟ್ ಒಪ್ಕೊಂಬೋಣ. ಇರಲೇಬೇಕು ಅಂತ ಹೇಳೋದು ಸರಿಯಲ್ಲ. ಇವಂದು ಎಷ್ಟು ತಪ್ಪು ಮಾಡಿದ್ರು, ಈ ತಪ್ಪೆಲ್ಲ ಆಚಾರ ಯಾತಕ್ಕೆ ತೋರಿಸ್ತಾರೆ ಮಧ್ಯೆ ಅಂದರೆ ತೋರಿಸ್ತಾನೆ ಬರಿಬೋದಾಗಿತ್ತು. ಅದು ನಿಮಗೆ ದುಷ್ಟದಲ್ಲಿ ತಪ್ಪು ಕಂಡಾಗ ಅಲ್ಲೂ ತಪ್ಪು ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ಪೇಪರ್ ತೋರಿಸಿ ನೋಡಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ ಬರೀ ಹೇಳೋದಕ್ಕೂ ಪೇಪರ್ ಮುಂದಿಟ್ಟು ತೋರಿಸೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಹಾಗೆ ಇದನ್ನು ಅರ್ಥ ಮಾಡ್ಕೊಡ್ದೇನೆ ಅವ್ರ ತಪ್ಪನ್ನೇ ಮಾಡ್ತಾ ಇತ್ತು. ಅವ್ರ ತಪ್ಪನ್ನು ಇವ್ರು ಮಾಡೋದು, ಮತ್ತೆ ಅವರಲ್ಲ. ಅವ್ರ ತಪ್ಪನ್ನು ಅವ್ರು ಮಾಡ್ತಾರೆ, ಹಾಳಾಗಿ ಹೋಗಲಿ. ಅವ್ರ ತಪ್ಪನ್ನು ಇವ್ರು ಮಾಡ್ತಿದ್ದಾರೆ. ಅಥವಾ ಸಮಸ್ಯೆ ಅಂತ ಕೇಳಿದ್ರು. ಇದು ತುಂಬ ದಾರಿ ತಪ್ಪಿಸೋ ಮಾತು. ಅಯ್ಯೋ 3 ಸಾಕು. ಇಷ್ಟೊತ್ತು ಹೇಳಿದ್ದೇನಂತ 3 ಸಾಕು ಅಲ್ಲ, ಎಷ್ಟಿದ್ರೂ ಸಾಕು. ಜ್ಞಾನ ಬಂದರೆ 1 6 ಸಾಕು, 5 ಇದ್ರೂ ಸಾಕು. ಗೊತ್ತಾಯ್ತಾ? ಬರೋದು ಹೋದ್ರೆ ಇಷ್ಟು 5 20 ಸರ್ತಿ ಹೇಳಿದ್ರು 5 ಸರ್ತಿ ಹೇಳಿದ್ರು ಬರೋದು ಉಪಯೋಗ ಇಲ್ಲ. ನಿಯಮ ಮಾಡಬಾರ್ದು ಅಷ್ಟೆ. ಪರೀಕ್ಷೆಗೆ ಬನ್ನಿ ಅಷ್ಟೆ. ಪರೀಕ್ಷೆ ಬರೋದು ಮುಖ್ಯ. ಸೈಕಲಲ್ಲಿ ಬರ್ತಿರೋ, ಕಾರಲ್ಲಿ ಬರ್ತಿರೋ, ನೀವು ಮಳೆ ಬರೋದು. ಓಡ್ಕೊತ ಬರ್ತಿರೋ ಬರ್ರಿ, ಅದು ನಿಯಮ ಮಾಡಿ. ಸರಿ, ಓಡ್ಕೊತ ಬಂದ್ರೇ ಪಾಡು ಬಿಡ್ತೀವಿ. ಆ ನಿಯಮ ಮಾಡಬಾರ್ದು. ಬರ್ತಾನೆ ಅವನು, ಹೇಗೋ ಬರ್ತಾನೆ. ಕೆಲವು ನಿಯಮ ಬಂದ ಬರೀಲೇಬೇಕು, ಅದು ನಿಯಮ ಇದೆ, ಬರಿಬೇಕಾ? ಅದು ಆ ನಿಯಮ ತಪ್ಪಿಸ್ಲಕ್ಕೆ ಬರೋದಿಲ್ಲ. ಎಲ್ಲ ಅದೊಂದು ಕೊಟ್ಬಿಡಿ ಎಕ್ಸಾಮ್ಷನ್ ಅಂತ ಕೇಳಿದರೆ ತಪ್ಪದೀಚ ಆಗತ್ತೆ. ಯದಿ ಸ್ಮಾರಕ ಮಾತ್ರ ಸ್ಯಾತ್ ಆಯ್ತು. ನಚ ಪಂಚಾವಯವ ಉಕ್ತೌ ಚ ವಿವಾದ ಅವಸ್ಥಿತಿರ್ಭವೇತ್. ಅದಕ್ಕೆ ಹೇಳಿದ ಪಂಚಾವಯ ನಿಯಮ ಯಾವ ಸರಿ ಹೋಗ್ತಿತ್ತು ಅಂದರೆ ಅಷ್ಟು ಹೇಳಿದ ತಕ್ಷಣ ಜ್ಞಾನ ಬಂದಿದ್ರೆ ಬರೋದಿಲ್ವಲ್ಲ. ಆದ್ದರಿಂದ ಇದು ಉಪಯೋಗ ಇಲ್ಲ ಅಂತಾಯ್ತು. ದೃಷ್ಟಾಂತಾದಿಶು ಇಲ್ಲೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪಂಚಾವಯವ ಕಾನ್ಸೆಪ್ಟ್ ಒಪ್ತಿರೋ ಇಲ್ಲೋ ಅಂತ ಕೇಳಿದ್ರೆ ಏನು ಹೇಳಬೇಕು? ಒಪ್ತೀವಿ ಅಂತ. ಅದನ್ನು ಖಂಡನೆ ಮಾಡೋಕ್ಕೆ ಹೊರಟಿಲ್ಲ, ನಿಯಮ ಖಂಡನೆ ಮಾಡ್ತಾರೆ. ತಿಳಿತಾ? ಯಾವುದನ್ನು ಹೇಳೋಕ್ಕಾದ್ರೆ ಹಾಗೆ ಹೇಳಿಲ್ಲ ಅಂತ ಹೇಳ್ತಾನೆ ಅವನು. ಏನೋ ಹೇಳ್ತಾರೆ, ಬೈಲೆಕ್ಷನ್ ಮಾಡ್ಬಿಡ್ತಾರೆ. ಹಾಗೆ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಫಸ್ಟು. ಯಾವಾಗಲೂ ಸರಿ ಹೇಳೋರಿಗಿಂತ ಖಂಡನೆ ಮಾಡೋರಿಗೆ ಜಾಸ್ತಿ ಜ್ಞಾನ ಇರಬೇಕು. ಯಾಕಂದರೆ ಸರಿ ಎಷ್ಟು ಬೇಕು ಕೇಳ್ಕೊಂಡು ಹೋಗ್ತಾರೆ, ಕಡ್ಡಿದ್ರೆ ಹುಚ್ಚಾಬಟ್ಟಿ ಒಯ್ತಾರೆ. ಆಮೇಲೆ ದೃಷ್ಟಾಂತಾದಿಶು ಚೈವಂ ಸ್ಯಾತ್ ಸಾಧನಂ ಪುನರೇವತು ಲಿಂಗೋಕ್ತಾವಪಿ ಚೈವಂ ಸ್ಯಾತ್ ಅನುಮಾನಾವಸಿತಿರ್ಧ್ರುವ. ದೃಷ್ಟಾಂತಾದಿಶು ಚೈವಂ ಸ್ಯಾತ್ ಸಾಧನಂ ಪುನರೇವತು ಲಿಂಗೋಕ್ತಾವಪಿ ಚೈವಂ ಸ್ಯಾತ್ ಅನುಮಾ ಅವಸಿತಿರ್ಧ್ರುವ. ಆದ್ದರಿಂದ ನಾವು ಇಷ್ಟು ನಿಯಮ ಮಾಡಬೇಕು. ನಿಯಮ ಆ್ಯಕ್ಚುಲಿ ಏನಿರಬೇಕಪ್ಪ ಅಂದರೆ ಇಲ್ಲಿ ಹೇತು ಇರಬೇಕು, ಹೇತುವಿಗೂ ಸಾಧ್ಯಕ್ಕೂ ವ್ಯಾಪ್ತಿ ಇರಬೇಕು. ಇದು ಕಂಪಲ್ಸರಿ. ಅದಕ್ಕೆ ಆಚೆ 2 ಹೇಳ್ಬೇಕಂತ ಸಂಬಂಧ ಮಾಡಿ ಏನು ಹೇಳಿದರು? ಏನಂತ ಹೇಳಿದರು? ಸಿದ್ಧಿ ಒಂದು, ಇನ್ನೊಂದು ವ್ಯಾಪ್ತಿ. ವ್ಯಾಪ್ತಿ ಅಂದರೆ ಕನ್ಕಾಮಿಟೆನ್ಸ್. ಸಿದ್ಧಿ ಅಂದರೆ ಏನು? ಹೇತು ಇರಬೇಕಲ್ಲಿ, ಇಲ್ಲದೋದ್ರೂ ಉಪಯೋಗ ಇಲ್ಲ. ವ್ಯಾಪ್ತಿ ಸರಿ ಇದೆ, ಹೇತು ತಪ್ಪಿದೆ. ಹೇತು ಇಲ್ಲೇ ಇಲ್ಲ. ಹೇತು ವ್ಯಾಪ್ತಿ ಎಲ್ಲರೂ ಸರಿ ಇದೆ, ಹೇತು ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಹೊಗೆನೇ ಇಲ್ಲ. ಫಸ್ಟು ಯಾವುದೋ ಹೊಗೆಯನ್ನು ತಪ್ಪು ತಿಳ್ಕೊಂಬಿಟ್ಟ, ಆದ್ದರಿಂದ ಉಪಯೋಗ ಇಲ್ಲ. ಈ 2 ಹೇಳೋದು ಬಿಟ್ಟು ಏನು ಮಾಡಿದ್ರು? ಏನೇನೋ ಹೇಳ್ತಾರೆ, 2 ಬಿಟ್ಬಿಡ್ತಾರೆ. ಮತ್ತೆ ವಿರೋಧೋ ಅಸಂಗತಿಶ್ಚೈವ ಸಾಕ್ಷಾತ್ ಯುಕ್ತಿ ಪೂರ್ತಿ ಪ್ರಮಾಣ ಪದ್ಧತಿ, ಪ್ರಮಾಣ ರಕ್ಷಣಾ, ಕಥಾ ರಕ್ಷಣಾ ಎಲ್ಲ ಸೇರಿಬಿಡ್ತಾವೆ. ಅದಕ್ಕೆ ದೊಡ್ಡ ಅಧಿಕರಣ ಏನಿರುತ್ತೆ? ಏನಿದೆ?
ಇಲ್ಲಿ ತೋರಿಸಿ ನೋಡಂತೆ. ನೀವು ಹೇಳಬಾರ್ದು, ನನಗೆ ಇವ್ರು ಹೇಳ್ಬೋದು, ಗ್ಯಾಸ್ ಇದ್ದಾರೆ ಹೇಳೋದು, ನೀವು ಹೇಳಬಾರ್ದು. ಕೆಲಸ ಅಗ್ನಿಗಿಂತ ಜಾಸ್ತಿ ಹೊಗೆರೇ ಇರುತ್ತೆ, ಇಷ್ಟಿಷ್ಟ ಇರುತ್ತೆ ಅಗ್ನಿ. ಅಷ್ಟೋಗಿ ಇಷ್ಟು ದೊಡ್ಡ ಹೊಗೆ ಕ್ರಿಯೇಟ್ ಮಾಡೋದು. ಅಂತೂ ಹೊಗೆ ಸ್ವಲ್ಪ ಇರಲಿ ಜಾಸ್ತಿ ಇರಲಿ, ಅಗ್ನಿ ಅಂತ ಎಷ್ಟಿರಬೇಕು, ಮಿನಿಮಮ್ ಇರಲೇಬೇಕು ಅಷ್ಟು. ಇಲ್ಲವರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಬುದ್ಧಿವಂತಿಕೆ ಮಾಡ್ಬೋದು ನೀವು. ಏನು ಗೊತ್ತಾ, ಈಗ ಮ್ಯಾಚಿಗೆ ತೆಗಿತಾನೆ, ಹೂಫ್ ಅಂದ್ಬಿಡ್ತಾನೆ, ಹೊಗೆ ಬರ್ತಾ ಇರುತ್ತೆ, ಬೆಂಕಿ ಇಲ್ಲೇ ಇಲ್ಲ. ಏನು ಹೇಳ್ಬೇಕಾದ್ರೆ ನೀವಾಗ ಅಲ್ಲ, ಹೊಗೆ ಬರಲ್ಲ, ಬೆಂಕಿ ಕಾರಣವಾಗಿ ಇದ್ದೇ ಇತ್ತು, ಅದು ಮುಖ್ಯ. ಬೆಂಕಿ ಕಾರಣವಾಗಿ ಇದ್ದೇ ಇತ್ತು, ಸುಟ್ಟು ಗಾಯ ಆಗಿದೆ, ಈಗ ಅಗ್ನಿ ಇಲ್ಲ, ಸುಟ್ಟು ಗಾಯ ಇದೆ. ಆ ದೃಷ್ಟಿಯಿಂದ ಹೊಗೆ ಬರ್ಬೇಕಾದ್ರೆ ಬೆಂಕಿ ಕಾರಣ ಅಷ್ಟೇ, ಕಾರಣವಾಗಿ ಹೋಗ್ತೀವಿ ಹೊರತು ಎದೆಗೆ ಆಗಿರ್ಬೇಕು ಅಂತೇನಿಲ್ಲ. ಅರ್ಥ ಆಯ್ತಾ? ದುಷ್ಟಾಂತಾದಿಶು ಚೈವಂ, ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ 8-10 ವರ್ಷ ಓದ್ತಾರಲ್ಲ, ಅಷ್ಟೆಲ್ಲ ವಿಷನ್ ಸಿಗೋದಿಲ್ಲ, ಬಾಯ್ಪಾಠನೇ ಆಗ್ಬೇಕು, ಅನಿವಾರ್ಯ. ಅದು ಬರೀ ಬುದ್ಧಿವಂತರು ಬಿಟ್ಟಬೇಡ, ಸಾಮಾನ್ಯವಾಗಿ ಸ್ವಲ್ಪ ಬರ್ತಾ 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 ಏನಾಗ್ತಾ ಹೋಗುತ್ತೆ, ಅದವನಿಗೆ ಬಳಕೆ ಬರೋಕ್ಕೆ ಶುರುವಾಗುತ್ತೆ. ಅದು ಬಂದಮೇಲೆ ಪ್ರಾಮಾಣ್ಯ ಸಿದ್ಧಿ ಮಾಡ್ಕೊಳ್ಳೋಕೆ ಭಾಳ ಸುಲಭ ಆಗುತ್ತೆ. ವಿರೋಧೋ ಅಸಂಗತಿಶ್ಚೈವ ಸಾಕ್ಷಾತ್ ಯುಕ್ತೇಸ್ತು ದೂಷಣಂ. ದೋಷಗಳು ಎಷ್ಟು ಅಂತ ಪ್ರಶ್ನೆ ಈಗ. ಅನುಮಾನ ದೋಷಗಳೆಷ್ಟು, ಅದಿಷ್ಟು ನಾಳೆ. ಅನುಮಾನ ದೋಷಗಳು ಯಾವುದು ಅಂತೇಳಿ ನಾಳೆ ನೋಡ್ಬೇಕು. ಯುಕ್ತಿ ಇವತ್ತು ಎಲ್ಲ ಇಷ್ಟೆಲ್ಲ ಓದಿದ್ರು ತಪ್ಪು ಅನುಮಾನ ಮಾಡ್ತಿದ್ರೆ ಏನು ಉಪಯೋಗ? ತಪ್ಪು ಅನುಮಾನವನ್ನು ಹೇಳಬಾರ್ದು. ಒಂದು ಸಾಮಾನ್ಯರು ತಪ್ಪು ಮಾಡಿರೋ ತಪ್ಪಲ್ಲ. ಇವತ್ತು ಉಳಿದವ್ರು ಯಾರೋ ಔಷಧಿ ಕೊಟ್ಟು ಫೇಲ್, ಡಾಕ್ಟ್ರೇ ಕೊಟ್ಟಿರೋದ್ರೆ ಡಾಕ್ಟ್ರ್ ಅಲ್ಲ ಅಂತ ಆಗ್ಬಿಡ. ಒಂದು ಡಾಕ್ಟ್ರಿಂದ ಒಂದು ನೇಮ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ವಿದ್ವಾಂಸರಿಂದ ಏನು ನಿರೀಕ್ಷೆ ಮಾಡ್ತೇವೆ ನಾವೀಗ? ಇಂಥ ಒಂದು ಆ್ಯಕ್ಯುರಸಿ ಮೇಂಟೈನ್ ಮಾಡ್ತೇವೆ. ಅದನ್ನು ಅವ್ರು ಪೂರೈಸ್ತೇ ಹೋಗಿಬಿಟ್ರೆ, ನೀವು ಎಜುಕೇಟೆಡ್ ಅಂತ ಕೇಳ್ತಾರಲ್ಲ, ಹಾಗಾಗ್ಬಿಡ. ಹಳ್ಳಿ ತರಕಾರಿ ತೊಗೊಂಡ್ರೆ ಬೈದು ಬಿಡ್ತಾರೆ, ಎಜುಕೇಟೆಡ್ ಆಡ ಕಾಡ್ಸಿರಲ್ಲ ಅಂತ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಎಜುಕೇಟೆಡ್ ಅಲ್ಲ ಅಂತ ಅರ್ಥ ಆಗ. ಅಂದರೆ ಪುಸ್ತಕದಲ್ಲಿ ಅಲ್ಲಿಗೆ ಬಿಟ್ಬಿಡಬಾರ್ದು, ಎಲ್ಲ ಅಪ್ಲೈ ಮಾಡ್ತಾನೆ ಇರಬೇಕು. ವಿರೋಧ ಸಂಗತಿ ನ್ಯೂನ ಅಧಿಕ, ಇವು ಯಾವ ದೋಷಗಳಿವಿಷ್ಟು ಕೂಡ. ಇನ್ನೂ 2 ಸೇರಿ ಏನಾಗುತ್ತೆ? ಇದಕ್ಕೆ 4 ದೋಷ ಯುಕ್ತಿಗೆ. ಕಥಾ ಬಂದಾಗ 6 ದೋಷ ಆಗುತ್ತೆ. ಯಾವುದದು? ಇಲ್ಲಿ ಬಂದಿದ್ದೆಷ್ಟು? ಉಳಿದ್ರೆ ವ್ಯವಸ್ಥೆ ಈಗ ಇನ್ನೆರಡು ಬರುತ್ತೆ. 2 ಬಂದಾಗ ಏನಾಯ್ತು ಅಲ್ಲಿಗೆ? 6. ಅದು ಯಾರಕ್ಕೆ ಏನಂತ ಕರೀತಾರೆ? ನಿಗ್ರಹ ಸ್ಥಾನ. ಇಷ್ಟಾದರೆ ಒಟ್ಟು ಎಷ್ಟಾಯ್ತು ಅಲ್ಲಿಗೆ? ಅನುಮಾನ ದೋಷ ಹೇಳ್ಬೇಕಾದ್ರೆ ಅಷ್ಟೇ ಹೇಳಬೇಕು. ಅದನ್ನು ಹೇಳ್ಬೇಕಾದ್ರೆ ಏನು ಮಾಡಬೇಕು? ಇನ್ನೂ 2 ಸೇರಿಸ್ಬೇಕು. ಯಾವೆರಡು? ಯಾವುದೋ 2 ಸೇರಿಸ್ಬಿಟ್ಟು ಕೆಟ್ಟೋಗ್ಬಿಡತ್ತೆ. ಸಂವಾದ ಅನುಕ್ತಿ, ಗೊತ್ತಾಯ್ತಾ? ಸಂವಾದ ಅನುಕ್ತಿ. ಸಂವಾದ ಅಂದ್ರೇನು? ಅಲ್ಲ, ಒಬ್ಬರನ್ನ ಬಿಡ್ತಾರೆ. ಅನುಕ್ತಿ ಅಂದ್ರೇನು? ಸುಮ್ಮನೆ ಕೂತ್ಬಿಡ್ತಾರೆ, ಮಾತಾಡೋದೇ ಇಲ್ಲ. ಮೌನಂ ಸಂಪತ್ತಿ ಲಕ್ಷಣ, ಸೋತದ ಲಕ್ಷಣ ಅಷ್ಟೆ. ಒಟ್ಟು 6 ಆಯ್ತಲ್ಲಿ. ಇದೆಲ್ಲ ಮತ್ತೆ 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 ಬಳಕೆಯಲ್ಲಿದ್ದರೆ ಅವಾಗ ಯಾವ ವಿಷಯ ಅರ್ಥ ಮಾಡಿಕೊಡೋದು, ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ಚೆನ್ನಾಗಿ ದೋಷ ಹೇಳಿದಾಗಲೇ ಅರ್ಥ ಆಗುತ್ತೆ, ಇವನು ಅರ್ಥ ಆಗುತ್ತೆ. ಅದು ಮತ್ತೆ ಮತ್ತೆ ಬಳಕೆಯಲ್ಲಿರ್ಬೇಕು. ಅದಕ್ಕೆ ಸ್ವಾಧ್ಯಾಯ ಪ್ರವಚನಗಳು ಏನಂತ ಕರೆದಿದ್ದಾರೆ. ಅವ್ರು ಡೈಲಿ ಆಗದೆ ಹೊರತು ಎಂದೋ ಮಾಡೋದಲ್ಲ. ವಿರೋಧ ಅಸಂಗತಿಶ್ಚೈವ, ಅದರಲ್ಲೂ ಕೂಡ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅವೆಲ್ಲ ನಾಳೆ. ವಿರೋಧ ಅಸಂಗತಿ ಯಾವ ಪಾರ್ಟಿ ದೋಷ ಆಗುತ್ತೆ? 2, 2, 2, 3 ಸೆಟ್ ಬರುತ್ತೆ. ಅದೆಲ್ಲ ನಾಳೆ.